ನಮಸ್ಕಾರ. ರಿಯಲ್ ಸ್ಟಾರ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದಿವ್ಯಶ್ರೀ. ಕಳೆದ 26 ವರ್ಷಗಳಿಂದ ಸಮಾಜಮುಖಿ ಕೆಲಸ ಮಾಡ್ತಿರುವಂತಹ ವ್ಯಕ್ತಿತ್ವವನ್ನ ಇವತ್ತು ರಿಯಲ್ ಸ್ಟಾರ್ ಕಾರ್ಯಕ್ರಮದಲ್ಲಿ ನಿಮಗೆ ಪರಿಚಯ ಮಾಡಿಕೊಡ್ತಾ ಇದ್ದೀವಿ. ಹೌದು, ಸಮಾಜಕ್ಕೆ ಅತ್ಯುತ್ತಮವಾದಂತಹ ಪ್ರಜೆಗಳನ್ನ ಕೊಡಬೇಕು ಅನ್ನುವಂತಹ ಸದುದ್ದೇಶದಿಂದ 10 ವರ್ಷಗಳ ಕಾಲ ಗುರುವಾಗಿ ಕೆಲಸವನ್ನ ಮಾಡಿ ಸುಮಾರು 14 ವರ್ಷಗಳಿಂದ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಅಧಿಕಾರಿಯಾಗಿ ಸೇವೆ ಸಲ್ಲಿಸ್ತಾ ಇರುವಂತಹ ಒಬ್ಬ ವ್ಯಕ್ತಿಯನ್ನು ಇವತ್ತು ನಿಮಗೆ ನಾವು ಪರಿಚಯ ಮಾಡಿಕೊಡ್ತಾ ಇದ್ದೀವಿ. ಸಮಾಜ ಕಲ್ಯಾಣ ಇಲಾಖೆ ಉಪನಿರ್ದೇಶಕರಾಗಿರುವಂತಹ ಮಹೇಶ್ ಪ್ರಕಾಶ್ ಪೋತದಾರ್ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ. ಮೊದಲಿಗೆ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ಮೇಡಮ್. ಶ್ರೀ ಮಹೇಶ ಪ್ರಕಾಶ ಪೋತದಾರ, ಉಪನಿರ್ದೇಶಕರು, ಸಮಾಜ ಕಲ್ಯಾಣ ಇಲಾಖೆ, ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ದಿಗ್ಗೇವಾಡಿಯ ಮಹೇಶ್ ಪ್ರಕಾಶ್ ಪೋತದಾರ 26 ವರ್ಷಗಳಿಂದ ಸಮಾಜಮುಖಿ ಸೇವೆಯಲ್ಲಿ ತೊಡಗಿಸಿಕೊಂಡಿರುವ ಸಮರ್ಪಿತ ಅಧಿಕಾರಿ. 10 ವರ್ಷ ಶಿಕ್ಷಕರಾಗಿದ್ದ ಇವರು ಕಳೆದ 14 ವರ್ಷಗಳಿಂದ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಸೇವೆ ಸಲ್ಲಿಸುತ್ತಿದ್ದಾರೆ. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಆದರ್ಶಗಳಿಂದ ಪ್ರೇರಿತರಾದ ಇವರು ಜನಸೇವೆಯನ್ನೇ ತಮ್ಮ ಧ್ಯೇಯವನ್ನಾಗಿಸಿಕೊಂಡಿದ್ದಾರೆ. ಕುಟುಂಬದ ಬೆಂಬಲದೊಂದಿಗೆ ಸಾಧನೆಗೈದು ಹಲವು ಗೌರವ ಪ್ರಶಸ್ತಿಗಳಿಗೆ ಪಾತ್ರರಾಗಿದ್ದಾರೆ. ಇವರಿಗೆ ಜಿ ಕನ್ನಡ ನ್ಯೂಸ್ ರಿಯಲ್ ಸ್ಟಾರ್ ಅವಾರ್ಡ್ ನೀಡಿ ಗೌರವಿಸಲು ನಮಗೆ ಹೆಮ್ಮೆಯಾಗುತ್ತಿದೆ. ಸರ್, ಇದು ಭಾಳ ಖುಷಿಯಾಗಿದೆ ಸರ್. ನಮ್ಮ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಒಂದು ಸಾರ್ಥಕ ಸೇವೆಯನ್ನು, ವಿಶೇಷವಾಗಿ ದೀನ ದಲಿತರ, ಶೋಷಿತರ, ನೊಂದವರ, ಬಡವರ ಸೇವೆ ಮಾಡಲಿಕ್ಕೆ ಇರ್ತಕ್ಕಂಥದ್ದು ನಮ್ಮ ಹೆಮ್ಮೆಯ ಸಮಾಜ ಕಲ್ಯಾಣ ಇಲಾಖೆ. ಅದು ಭಾರತ ರತ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಮಾರ್ಗದರ್ಶನದಲ್ಲಿ ಸಂವಿಧಾನಬದ್ಧವಾಗಿ ನಡೀತಕ್ಕಂಥ ಇಲಾಖೆ ಸರ್. ಅಂತಹ ಒಂದು ಇಲಾಖೆಯಲ್ಲಿ ಈ ಒಂದು ಸೇವೆಯನ್ನು ಸಲ್ಲಿಸಿದ್ದನ್ನು ಗುರುತಿಸಿ ತಾವು ನಮಗೆ ಜಿ ಕನ್ನಡ ನ್ಯೂಸ್ ರಿಯಲ್ ಸ್ಟಾರ್ಸ್ ಅಚೀವರ್ಸ್ ಅವಾರ್ಡ್ ಕೊಟ್ಟಿದ್ದಕ್ಕಾಗಿ ತುಂಬ ಸಂತೋಷವಾಗಿದೆ ಸರ್. 26 ವರ್ಷಗಳ ಕಾಲ ಸಮಾಜಮುಖಿಯಾಗಿ ನೀವು ಕೆಲಸವನ್ನು ನಿರ್ವಹಿಸ್ತಾ ಇದ್ದೀರಿ. ಇಂತಹ ಒಂದು ಸಾಧಕರ ಸ್ಥಾನದಲ್ಲಿ ನೀವು ಕೂತ್ಕೊಂಡಿದ್ದೀರಿ ಅನ್ನೋದಾದರೆ ಒಂದು ಪ್ರೇರಣೆ ಅನ್ನೋದು ಖಂಡಿತವಾಗ್ಲೂ ನಿಮ್ಮ ಬದುಕಿನಲ್ಲಿ ಆಗಿರುತ್ತೆ. ಏನು ಹೇಳ್ತೀರಿ ಈ ಕಾರ್ಯಕ್ರಮದ ಮೂಲಕ? ಪ್ರೇರಣೆ ಅಂತ ವಿಷಯ ಬಂದಾಗ ನಿಜವಾಗಿಯೂ ನನಗೆ ಭಾಳ ಒಂದು ಹೆಮ್ಮೆ ಅನಿಸ್ತಿದೆ ಮೇಡಮ್. ಯಾಕಂದರೆ ನಾನು ಬೆಳಗಾವಿ ಜಿಲ್ಲೆಯ ರಾಯಬಾಗ ತಾಲೂಕಿನ ದಿಗ್ಗೇವಾಡಿ ಅನ್ನುವಂಥ ಒಂದು ಕೃಷ್ಣಾ ತೀರದ ಪುಟ್ಟ ಹಳ್ಳಿಯಲ್ಲಿ ಹುಟ್ಟಿ ಬೆಳೆದವನು. ನಮ್ಮ ಬಾಲ್ಯದ ಜೀವನದಲ್ಲಿಯೇ ನಾನು ಸಾಕಷ್ಟು ಬಡತನ ಅನ್ನುವಂಥ ಬೆಂಕಿಯಲ್ಲಿ ಅರಳಿದವನು. ಸೊ ನಮ್ಮ ತಾಯಿ ನಮ್ಮನ್ನು ಸಾಕಿ ಸಲುವಕ್ಕೆ ಪಡ್ತಿರ್ತಕ್ಕಂಥ ಕಷ್ಟಗಳನ್ನು ನೋಡಿ ನಾನು ಏನಾದರೂ ಒಂದು ಮನೆಗೆ, ಮನೆತನಕ್ಕೆ, ಕುಟುಂಬಕ್ಕೆ, ಸಮಾಜಕ್ಕೆ ಏನಾದರೂ ಒಂದು ಒಳ್ಳೆಯ ಒಬ್ಬ ಆದರ್ಶ ವ್ಯಕ್ತಿ ಆಗಬೇಕು ಮತ್ತು ಕುಟುಂಬಕ್ಕೆ ಆಸರ ಆಗಬೇಕು ಅನ್ನುವಂಥ ಒಂದು ಪ್ರೇರಣೆಯಿಂದ ನಾನು ವಿದ್ಯಾಭ್ಯಾಸದ ಕಡೆಗೆ ಜಾಸ್ತಿ ಗಮನ ಕೊಟ್ಟು ಉತ್ತಮ ರೀತಿಯಿಂದ ವಿದ್ಯಾಭ್ಯಾಸ ಮಾಡಿ ಎಲ್ಲ ಗುರುಗಳ ಆಶೀರ್ವಾದದ ಜೊತೆಗೆ ಇವತ್ತು ಈ ಒಂದು ಸಾಧನೆಯ ಒಂದು ಹಂತಕ್ಕೆ ಬಂದಿದ್ದೀನಿ ಅಂತ ಹೇಳ್ತೀನಿ ಮೇಡಮ್. ಇದಕ್ಕೆ ನಿಜವಾದ ಪ್ರೇರಣೆ ಮೊದಲು ನಮ್ಮ ತಾಯಿ, ನನಗೆ ಕಲಿಸಿದ ಪೂಜ್ಯ ಗುರುಗಳು ಮತ್ತು ನನ್ನ ಕುಟುಂಬ ಮತ್ತು ನನ್ನ ಆತ್ಮೀಯ ಎಲ್ಲ ಗೆಳೆಯರ ಬಳಗ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಮೇಡಮ್. ಖಂಡಿತ. ಹಾಗಾದರೆ ನಿಮ್ಮ ಬಾಲ್ಯ, ನಿಮ್ಮ ಬದುಕು, ನಿಮ್ಮ ಕುಟುಂಬ, ನೀವು ನಿಮ್ಮ ಬದುಕನ್ನು ಹೆಂಗೆ ಕಟ್ಕೊಂಡ್ರಿ ಅಂತ ತಿಳ್ಕೊಳ್ಳೋ ಕುತೂಹಲ ತಿಳಿಸ್ಕೊಡುವುದಾ? ದಿಗ್ಗೇವಾಡಿ ಹಳ್ಳಿಯಲ್ಲಿ ಜನಿಸಿದೆ. ಅಲ್ಲಿ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣವನ್ನು ನಮ್ಮೂರಿನಲ್ಲಿ ನಾನು ಪೂರೈಸಿದೆ. ಪ್ರಾಥಮಿಕ ಶಿಕ್ಷಣವನ್ನು ನನಗೆ ಗಂಗಾಧರ ಸಲಗರೆ ಅಂತ ಒಬ್ಬ ಬಹಳ ಅದ್ಭುತವಾಗಿರ್ತಕ್ಕಂಥ ಮತ್ತು ಅತ್ಯಂತ ಶ್ರೇಷ್ಠ ಗುರುಗಳ ಒಂದು ಮಾರ್ಗದರ್ಶನ ನನಗೆ ಸಿಕ್ತು. ನನ್ನ ಬಡತನದ ಅರಿವಿರತಕ್ಕಂಥ ಅವರು ನನಗೆ ಸಾಕಷ್ಟು ಪ್ರಾಥಮಿಕ ಹಂತದಲ್ಲಿಯೇ ಸಹಾಯ ಸಹಕಾರವನ್ನು ನೀಡಿದರು. ಅವರ ಮಾರ್ಗದರ್ಶನದ ಅಡಿಯಲ್ಲಿ ನಾನು ನಮ್ಮೂರಿನ ದಿಗ್ಗೇವಾಡಿ ಪ್ರೌಢಶಾಲೆ ದಿಗ್ಗೇವಾಡಿಗೆ ಅಲ್ಲಿ ಪ್ರವೇಶ ಪಡೆದುಕೊಂಡೆ. ಅಲ್ಲಿ ನನಗೆ ಬಹಳಷ್ಟು ಆದರ್ಶ ಗುರುಗಳ ಒಂದು ಬಳಗೆ ಸಿಕ್ಕಿಬಿಡ್ತು. ಅವರ ಎಲ್ಲ ಗುಣಗಳನ್ನು ನಾನು ನನ್ನ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು, ನಾನು ಅವರ ಎತ್ತರಕ್ಕೆ ನಾನು ಹೋಗಬೇಕು ಅನ್ನುವಂಥ ಆಶಯದೊಂದಿಗೆ ಇದ್ದೆ. ಬಟ್ ನಮಗೆ ಗೊತ್ತಿರುವಂತೆ ಬಾಲ್ಯದಲ್ಲಿ ಸ್ವಲ್ಪ ಗೆಳೆಯರ ಸಹವಾಸದಿಂದ ನಾವು ದಾರಿ ತಪ್ಪೋದು ಒಂದು ಸಹಜ. ಆ ಸಂದರ್ಭದಲ್ಲಿ ನನ್ನ 9th ಕ್ಲಾಸ್ನಲ್ಲಿದ್ದಾಗ ನಾನು ಎಲ್ಲ ಮಕ್ಕಳಂತೆ ಒಂದು ರಾಜಾ ಸುಪಾರಿ ಅಂತ ಒಂದು ಸಣ್ಣ ಅಡಿಕೆ ಚೀಟಿ ಇರುತ್ತೆ, ಬರ್ತೆ ಮಾಡೋಣ. ಆ ಸಂದರ್ಭದಲ್ಲಿ
ಅದನ್ನು ತಗೊಂಡು ಬಾಯಿ ಆಡಿಸ್ತಾ ಕ್ಲಾಸಲ್ಲಿ ಎಂಟ್ರಿ ಆಗ್ತಿರ್ಬೇಕಾದ್ರೆ ನಮ್ಮ ಇಂಗ್ಲೀಷ್ ಗುರುಗಳು ಪೂಜ್ಯ ದತ್ತಾತ್ರೇಯ ಬೆಂಡೆ ಸರ್ ಅವರು, DR ಬೆಂಡೆ ಸರ್ ಅವರು ಈಗಲೂ ಕೂಡ ನನಗೆ ಮಾರ್ಗದರ್ಶನ ಮಾಡ್ತಾರೆ. ಅವರು ನನ್ನ ಕೈ ಹಿಡಿದು ಇನ್ನು ಮುಂದೆ ನಿನ್ನ ಜೀವನದಲ್ಲಿ ಯಾವುದೇ ಕಾರಣಕ್ಕೂ ದುಶ್ಚಟಗಳನ್ನು ಮಾಡಬಾರ್ದು ಅಂತೇಳಿ ಅಲ್ಲೇ ಇರ್ತಕ್ಕಂಥ ಸರಸ್ವತಿ ಭಾವಚಿತ್ರಕ್ಕೆ ನನ್ನ ಪ್ರಾಮಿಸ್ ಮಾಡಿಸ್ಕೊಂಡ್ರಿ ಮೇಡಮ್. ಆ ಒಂದು ಮೊಗ್ಗಿನ ಮನಸ್ಸಿನ ಆ ಒಂದು ಪ್ರಮಾಣ ಇವತ್ತಿಗೂ ಕೂಡ ನನ್ನ ಒಬ್ಬ ಆದರ್ಶ ವ್ಯಕ್ತಿಯನ್ನಾಗಿ ರೂಪಿಸಲಿಕ್ಕೆ ಅವರು ಆ ಸಂದರ್ಭದಲ್ಲಿ ತೆಗೆದುಕೊಂಡ ಒಂದು ಶಪಥ ಪ್ರಾಮಿಸ್ ಇವತ್ತಿಗೂ ಕೂಡ ನನ್ನನ್ನು ಅದು ಬೆಂಗಾವಲಾಗಿ ಮಾರ್ಗದರ್ಶನವಾಗಿ ಕಾಪಾಡ್ತದೆ ಅಂತ ನಾನು ಹೇಳೋಕ್ಕೆ ತುಂಬ ಇಷ್ಟಪಡ್ತೀನಿ ಮೇಡಮ್. ಸೊ ಆ ಗುರುಗಳ ಆಶೀರ್ವಾದ, ಅಲ್ಲಿಂದ ಪದವಿ PU ಕಾಲೇಜಿಗೆ ನಾನು ರಾಯಭಾಗಕ್ಕೆ ಅಡ್ಮಿಷನ್ ಮಾಡಿದೆ. ಅಲ್ಲಿಯೂ ಕೂಡ ಭಾಳ ಫಸ್ಟ್ ರ್ಯಾಂಕ್ನೊಂದಿಗೆ ಇಡೀ ಬೆಳಗಾವಿ ಜಿಲ್ಲೆಗೆ ದ್ವಿತೀಯ ರ್ಯಾಂಕ್, ರಾಯಭಾಗ ತಾಲೂಕಿಗೆ ಪ್ರಥಮ ರ್ಯಾಂಕನ್ನು ಪಡೆದುಕೊಂಡು ಆರ್ಟ್ಸ್ ವಿಭಾಗದಲ್ಲಿ ಸಾಧನೆ ಮಾಡಿ ಅಲ್ಲಿ ಬೆಸ್ಟ್ ಬಾಯ್, ಬೆಸ್ಟ್ ಡಿಬೇಟರ್, ಬೆಸ್ಟ್ ಸಿಂಗರ್ ಈ ಒಂದು ಹ್ಯಾಟ್ರಿಕ್ ಅವಾರ್ಡ್ಗಳನ್ನ ಪಡ್ಕೊಂಡು ನಾನು ಬೆಳಗಾವಿಯ KLE ಶಿಕ್ಷಣ ಸಂಸ್ಥೆಯ SS ಬಸವನಾಳ ಶಿಕ್ಷಕರ ತರಬೇತಿ ಕೇಂದ್ರಕ್ಕೆ ನಾನು ಪ್ರವೇಶವನ್ನು ಪಡ್ಕೋತೀನಿ ಮೇಡಮ್. ನನ್ನ ಒಂದು ಆಸೆ ಇತ್ತು ಬೇಗನೆ, ಆ ಕಾಲದಲ್ಲಿ TCH ಅಂದರೆ MBBS ಅಂತ. ಸೊ ಬೇಗನೆ ನಾವು ಆ ಒಂದು ಪದವಿಯನ್ನು ಪಡ್ಕೊಂಡು ಸರ್ಕಾರಿ ನೌಕರಿಯನ್ನು ಪಡ್ಕೊಂಡು ನಾವು ಹೋಗಬೇಕು, ಮನೆಗೆ ಆಶ್ರಯ ಆಗ್ಬೇಕಂತ ತಿಳ್ಕೊಂಡು ಹೋದೆ. ಅಲ್ಲಿ ಹೋದಾಗ ಆ ಒಂದು ಇಡೀ ಬೆಳಗಾವಿ ಗ್ರಾಮ ಮಟ್ಟದಲ್ಲಿ ಬೆಳೆದಿರ್ತಕ್ಕಂಥ ನನಗೆ ಬೆಳಗಾವಿ ಜಿಲ್ಲಾ ಮಟ್ಟದ ಒಂದು ವಾತಾವರಣ, ಒಂದು ಹೊಸ ಪ್ರಪಂಚಕ್ಕೆ ನನ್ನನ್ನು ಕರ್ಕೊಂಡೋಯ್ತು. ಸೊ ಅಲ್ಲಿ ಹೋದಾಗ ಅಲ್ಲಿ MS ನಾಶಿಪುಡಿ ಸರ್ ಅಂತ ಒಬ್ಬ ಶ್ರೇಷ್ಠ ಪ್ರಾಂಶುಪಾಲರ ಕೈಯಲ್ಲಿ ನಾವು ವಿದ್ಯಾಭ್ಯಾಸ ಮಾಡುವಂಥದ್ದು, ತರಬೇತಿ ಪಡೆಯುವಂಥದ್ದು ಸಿಕ್ತು. ಅಲ್ಲಿ ಬಹಳಷ್ಟು ಗೆಳೆಯರ ಬಳಗ, ನನಗೆ ಆತ್ಮೀಯ ಗೆಳೆಯರ ಬಳಗ ಸಿಕ್ತು. ನಾನು ಬಹಳ ಹೆಮ್ಮೆಯಿಂದ ಹೇಳ್ತೀನಿ, ಸುಮಾರು 60 ಜನರು ಇರ್ತಕ್ಕಂಥ ನಮ್ಮ ಗೆಳೆಯರ ಬಳಗದಲ್ಲಿ ಇವತ್ತಿಗೂ ಕೂಡ ನಾವು 45ರಿಂದ 50 ಜನ ಗೆಳೆಯರು ಇವತ್ತಿಗೂ ಕೂಡ ಕೂಡಿದ್ದೇವೆ. ಸುಮಾರು 26 ವರ್ಷಗಳ ಆದವು ಮೇಡಮ್. ಈಗ ನಾವೆಲ್ಲ ಸೇರಿ ಇವತ್ತಿಗೂ ಬಾದಾಮಿ ಬನಶಂಕರಿ ಜಾತ್ರೆಗೆ ನಾವೆಲ್ಲರೂ ಒಗ್ಗಟ್ಟಾಗಿ ಸೇರ್ತೀವಿ. ನಾನೇ ಅದಕ್ಕೆ ಅವರೆಲ್ಲರ ಪ್ರೀತಿಯಿಂದ ನಾನೇ ಅದಕ್ಕೆ ಲೀಡರ್ಶಿಪ್ ತಗೊಂಡು ಒಂದಿನ ಜಾತ್ರೆಯಲ್ಲಿ ತಿರುಗಾಡಿ ಮತ್ತೆ ನಮ್ಮ ಹಳೆಯ ದಿನ ನೆನಪುಗಳನ್ನೆಲ್ಲ ಮಾತಾಡಿ 2 ದಿನ ಜಾತ್ರೆಯಲ್ಲಿ ಇದ್ದುಕೊಂಡು ಗೆಳೆಯರ ಬಳಗ ಒಂದು ಅವರ ಆಶೀರ್ವಾದ, ಅವರ ಹಾರೈಕೆ, ಅವರು ನನ್ನ ಈ ಸಾಧನೆಗೆ ಬಹಳ ಖುಷಿ ಪಡ್ತಾರೆ. ತಾವೇ ಸಾಧನೆ ಮಾಡಿದ್ದೀವಿ ಅನ್ನೋ ಅಷ್ಟು ಮಟ್ಟಿಗೆ ಅವರು ಅಷ್ಟು ಸಂತೋಷ ಪಡ್ತಾರೆ ಮೇಡಮ್. ಈ TCH ಆದಮೇಲೆ ನನಗೆ ಬೆಳಗಾವಿ ಜಿಲ್ಲೆಗೆ ನಾನು 2nd ರ್ಯಾಂಕ್ ಆಗಿ TCH ಅಲ್ಲಿ ಪ್ರೈಮರಿ ಸ್ಕೂಲ್ ಟೀಚರ್ ಅಂತ ಸೆಲೆಕ್ಟ್ ಆದೆ ಮೇಡಮ್. ಪ್ರೈಮರಿ ಸ್ಕೂಲ್ ಟೀಚರ್ ಆದಮೇಲೆ ನಾನು ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನಲ್ಲಿ ಮಧುವಾವಿ ಅಂತ ಒಂದು ಡಮ್ಮನಗಿರ ತೋಟ ಅಂತ ಒಂದು ತೋಟದ ಶಾಲೆ, ಅಲ್ಲಿ ಹೋಗಿ ಅಪಾಯಿಂಟ್ಮೆಂಟ್ ಆದೆ. ಹೋದ ತಕ್ಷಣವೇ ಅಸಿಸ್ಟೆಂಟ್ ಟೀಚರ್ ಅಪಾಯಿಂಟ್ಮೆಂಟ್ ಆದವು ನಾನು. ಅಲ್ಲಿ ಯಾರೂ ಇರಲಿಲ್ಲ, ತೋಟ ಶಾಲೆ 1ರಿಂದ 5ನೇ ಕ್ಲಾಸ್ ಮಕ್ಕಳು ಎಲ್ಲ ಸೇರಿ 50 ಮಕ್ಕಳಿದ್ರು. ಸೊ ಅಲ್ಲಿ ಹೋದ ತಕ್ಷಣ ಒಬ್ಬರು ಡೆಪ್ಯುಟೇಷನ್ ಮೇಲೆ ಶಿಕ್ಷಕರಿದ್ದರು. ಅವ್ರು ನಾನು ಜಾಯ್ನ್ ಆದ ತಕ್ಷಣ ಅವ್ರು ರಿಲೀವ್ ಆಗಿಬಿಟ್ರು. ಫಸ್ಟ್ ಡೇನೇ ನಾನು ಹೆಡ್ ಮಾಸ್ಟರ್ ಆಗಿ ಆ ಶಾಲೆಯನ್ನು ನಿರ್ವಹಣೆ ಮಾಡುವಂಥ ಒಂದು ಸೌಭಾಗ್ಯ ನನಗೆ ಸಿಕ್ತು. ಸೊ ಆಗ ನನಗೆ ಈ ಸಮಾಜದ ಅಥವಾ ಗುರು ಬಳಗದ ಮುನ್ನೆಲೆಗೆ ಬರಲಿಕ್ಕೆ ಒಂದು ದೊಡ್ಡ ಗೋಲ್ಡನ್ ಅಪಾರ್ಚುನಿಟಿ ಸಿಕ್ತು. ಯಾಕಂದ್ರೆ ಅಸಿಸ್ಟೆಂಟ್ ಟೀಚರ್ ಆಗಿದ್ರೆ ನಾನು ಆ ಶಾಲೆಗೆ ಸೀಮಿತ ಆಗ್ತಿದ್ದೇನು. ಹೆಡ್ ಮಾಸ್ಟರ್ ಆಗಿರೋದ್ರಿಂದ ಎಲ್ಲ ಹೆಡ್ ಮಾಸ್ಟರ್ಗೆ ಸರ್ವೆ ಮಾಡೋದು, CRC, BRC, BO, DDPIS ಹತ್ರ ಎಲ್ಲ ಹೋಗೋಕ್ಕೆ ಒಂದು ಅವಕಾಶ ಸಿಕ್ತು. ಭಾಳ ಪುಟ್ಟ ಗುಡಿಸಲಿನಲ್ಲಿರ್ತಕ್ಕಂಥ ಶಾಲೆಯನ್ನು ನಾನು ಬಿಟ್ಟು ಬರುವಾಗ ಒಂದು ದೊಡ್ಡ ಶಾಲೆಯನ್ನಾಗಿ ಮಾಡಿ, ಹೈಯರ್ ಪ್ರೈಮರಿ ಮಾಡಿ, ಅಲ್ಲೆಲ್ಲ ಮೂಲಭೂತ ಸೌಕರ್ಯಗಳನ್ನು ನಮ್ಮ ಶಿಕ್ಷಣ ಇಲಾಖೆ ಎಲ್ಲ ಸಹಕಾರದೊಂದಿಗೆ ಅಲ್ಲಿ ಮಾಡಿ, ಆ ಸಂದರ್ಭದಲ್ಲಿನೇ ನಾನು ಒಂದು ನನ್ನ ಪುಟ್ಟ ಕುಟುಂಬನ ತೆಗೆದುಕೊಂಡು, ಅದೇ ನನ್ನ ಒಂದು ಏನು ಸ್ವಭಾವ ಮೊದಲಿಂದಲಂದರೂ ನಾನು ಯಾವ ಊರಿನಲ್ಲಿ ಸೇವೆ ಮಾಡ್ತೀನಿ ಅದೇ ಊರಿನಲ್ಲಿ ನಾನು ಮನೆ ಮಾಡ್ತೀನಿ ಮೇಡಮ್. ಅದು ಹಳ್ಳಿ ಇರಲಿ ಅಥವಾ ಅದು ಎಲ್ಲೇ ಇರಲಿ. ಸೊ ಹಿಂಗಾಗಿ ನಮ್ಮ ಪುಟ್ಟ ಕುಟುಂಬನ ತೆಗೆದುಕೊಂಡು ಅದೇ ಊರಲ್ಲಿ ಇದ್ದೆ. ನನಗೆ ಹಾಡುವ ಒಂದು ಹವ್ಯಾಸ ಭಾಳ ಚೈಲ್ಡ್ಹುಡ್ದಿಂದ ಬಂದಿದ್ದು. ಯಾಕಂದರೆ ನಮ್ಮ ತಾಯಿ ಮಂಜುಳಾ ಅಂಥೇಳಿ ಅವರು ಯಾವಾಗಲೂ ಭಕ್ತಿಗೀತೆಗಳನ್ನು ಮನೆಯಲ್ಲಿ ಹಾಡೋರು. ನಮ್ಮ ತಂದೆ ಪ್ರಕಾಶ್ ಅಂಥೇಳಿ, ನಮ್ಮ 2 ತಮ್ಮಂದಿರು ಉಮೇಶ್ ಮತ್ತು ರಮೇಶ್ ಅಂತ. ಸೊ ನಮ್ಮದೊಂದು ಪುಟ್ಟ ಸಂಸಾರ. ನಾನು ಯಾವಾಗಲೂ ಹಾಡುಗಳನ್ನ ಹಾಡ್ತಾ ಇದ್ದೆ. ಬಾಲ್ಯದಿಂದಲೇ ಭಾಳಷ್ಟು ಜನರ ಗಮನ ಸೆಳೆದಿದ್ದೆ. ಪ್ರೈಮರಿಲಿ, ಹೈಸ್ಕೂಲಲ್ಲಿ ನನಗೆ ಆಗಲೇ ಗಾನಕ್ಕೆ ಹೋಗಿಲಿ ಅಂತೇಳಿ ಕರಿತಿದ್ರು. ಸೊ ಹಿಂಗಾಗಿ ಆ ಹಾಡುವಂಥ ಒಂದು ಹಾಬಿ ಇರೋದರಿಂದ ಎಲ್ಲಿವರೆಗೆ ನಾನು ವಿಶೇಷವಾಗಿ ಡಾಕ್ಟರ್ SP ಬಾಲಸುಬ್ರಹ್ಮಣ್ಯಂ ಅವರ ಹಾಡುಗಳನ್ನು ಹಾಡೋದು ಅಂದರೆ ನನಗೆ ಎಲ್ಲಿಲ್ಲದ ಪಂಚಪ್ರಾಣ. ಇವತ್ತಿಗೂ ಕೂಡ ಅವರನ್ನ ಮಾನಸಿಕ ಗುರುಗಳು ಅಂತ ನಾನು ಆರಾಧಿಸ್ತೀನಿ. ವಿಜಯಪುರದಲ್ಲಿ ಅವರು ಬಂದಾಗ ಅವರ ಪಾದಸ್ಪರ್ಶವನ್ನು ಮಾಡುವಂಥ ಸೌಭಾಗ್ಯ ಕೂಡ ನನಗೆ ಸಿಕ್ತು. ಸೊ ಅಂಥ ಲೆಜೆಂಡ್ರಿ ಸಿಂಗರ್ ಅವರ ಒಂದು ಅಭಿಮಾನಿಯಾಗಿ ನಾನು ಆಗಲೇ ಬಾಲ್ಯದಲ್ಲಿ ಅವರ ಹಾಡುಗಳನ್ನು ಹಾಡ್ತಾ ಇದ್ದೆ. ಸೊ ಅವಾಗ ನಮ್ಮ ಮಿಸ್ಸಸ್ ಅವರು ಒಂದು ಮಾತು ಕೇಳ್ತಾರೆ. ನಮ್ಮ ಧರ್ಮಪತ್ನಿಯವರ ಹೆಸರು ಶ್ರೀಮತಿ ರೂಪಾ ಅಂತೇಳಿ, ನೀವು ಎಷ್ಟು ಹಾಡುಗಳನ್ನು ನೋಡ್ಲಾರ್ದು ಹೇಳ್ತೀರಿ ಅಂಥೇಳಿ. ಸೊ ಆಗ ನಾನು ಹೇಳಿದೆ, ಸುಮಾರು 500ಕ್ಕಿಂತ ಜಾಸ್ತಿ ನೋಡ್ಲಾರ್ದು ಹಾಡುಗಳನ್ನ ನಾನು ಹೇಳ್ತೀನಿ ಅಂತೇಳಿ. ಅವಳು ಒಂದೇ ಪ್ರಶ್ನೆ ಕೇಳಿದಳು. ಮೋಸ್ಟ್ಲಿ ಅದೇ ನನ್ನ ಟರ್ನಿಂಗ್ ಪಾಯಿಂಟ್ ಅನ್ಕೋತೀನಿ ನಾನು. ಇಷ್ಟು ಹಾಡುಗಳನ್ನೆಲ್ಲ ನೀವು ನೋಡ್ಲಾರ್ದೇ ಹೇಳ್ತೀರಿ ಅಂದಮೇಲೆ ಯಾಕೆ ಇದೇ ನಿಮ್ಮ ಒಂದು ಪಾಸಿಟಿವ್ ಇಷ್ಟೊಂದು ಸೂಪರ್ ಮೆಮರಿಯನ್ನು ನೀವು ಕಾಂಪಿಟೇಟಿವ್ ಎಕ್ಸಾಮ್ ಕಡೆಗೆ ಕೊಡಬಾರ್ದು? ಟರ್ನಿಂಗ್ ಪಾಯಿಂಟ್. ಸೊ ಅದಕ್ಕೆ ಈ ವಿಚಾರ ನಿನಗೆ ಯಾಕೆ ಬಂತು ಅಂತ ನಾನು ಕೇಳಿದಾಗ, ಇಲ್ಲ ನಮ್ಮ ಗೆಳತಿಯರೆಲ್ಲ ಗಂಡಂದಿರು ಡಾಕ್ಟರ್ಸ್ ಇದ್ದಾರೆ, ಇಂಜಿನಿಯರ್ಸ್ ಇದ್ದಾರೆ,
ನೀವು ಪ್ರೈಮರಿ ಸ್ಕೂಲ್ ಟೀಚರ್ ಇದ್ದೀರಿ, ನನಗೆ ಅಭಿಮಾನ ಇದೆ, ಗೌರವ ಇದೆ, ಶಿಕ್ಷಕರ ಬಗ್ಗೆ ನನಗೆ ಎಲ್ಲದ ಗೌರವ. ಬಟ್ ನೀವು ಇದೇ ಸ್ಟೇಜಲ್ಲಿ ಇರದೆ ಮುಂದೆ ಹೋಗುವಂಥ ಅವಕಾಶ ಇದ್ದಾಗ ಯಾಕೆ ಇಲ್ಲೇ ಉಳಿತೀರಿ ಅಂತ ಒಂದು ಅವ್ರಿಗೆ ಎಲ್ಲೇ ಒಂದು ರೀತಿ ಅದು ಅವ್ರಿಗೆ ಚಾಲೆಂಜ್ ಆಗಿ ತೊಗೊಂಡಿದ್ರು. ಸೊ ಅದಕ್ಕೆ ನಾನು ಆ ಸಂದರ್ಭದಲ್ಲಿ ಅದನ್ನು ಡಿಸಿಷನ್ ತೊಗೊಂಡು ಆಮೇಲೆ ನಾನು ಅದನ್ನು BA ಎಕ್ಸ್ಟರ್ನಲ್ ಮಾಡಿಕೊಂಡೆ ಮೇಡಮ್. B.Ed ಎಕ್ಸ್ಟರ್ನಲ್, MA ಇನ್ ಕನ್ನಡ, MA ಇನ್ ಇಂಗ್ಲೀಷ್ ಎಲ್ಲ ಎಕ್ಸ್ಟರ್ನಲ್. ಅದಾದಮೇಲೆ ನಾನು 2007ರಲ್ಲಿ ಪ್ರೌಢಶಾಲಾ ಶಿಕ್ಷಕರ ಒಂದು ಮುಖ್ಯೋಪಾಧ್ಯಾಯರ ಪರೀಕ್ಷೆಯನ್ನು ಬರೆದೆ ಮೇಡಮ್. ಅದು ಸ್ಟೇಟಿಗೆ 6th ರ್ಯಾಂಕ್ ಆಯಿತು ಮೇಡಮ್, ಹೈಸ್ಕೂಲ್ ಹೆಡ್ ಮಾಸ್ಟರ್ಗೆ. ಅದಿನ್ನೇನು ಅಪಾಯಿಂಟ್ಮೆಂಟ್ ಆಗಿ ಹೋಗ್ಬೇಕು ಅನ್ನೋಷ್ಟರಲ್ಲಿ ಅದಕ್ಕೆ ಸ್ಟೇ ಬಂತು. ಅಷ್ಟರಲ್ಲಿ 2010ರ ಬ್ಯಾಚಲ್ಲಿ KS ಪರೀಕ್ಷೆಗೆ ನಾನು ಅಟೆಂಡ್ ಆದೆ ಮೇಡಮ್. ಸೊ ಒಂದೇನು ಸೌಂದರ್ಯ ನನ್ನ ಲೈಫದ್ದು ಅಂದರೆ ಆಲ್ರೆಡಿ ನನಗೆ PUC TCH ಆದಮೇಲೆ ಜಾಬ್ ಹತ್ತಿದ ತಕ್ಷಣ ನಂದು ಮದುವೆ ಆಗಿತ್ತು. ಮದುವೆ ಆಗಿ ನನಗೆ 24ನೇ ವಯಸ್ಸಿನಲ್ಲಿ ಮದುವೆ ಆಗಿತ್ತು. ಸೊ ನಾನು 32ನೇ ವಯಸ್ಸಿನಲ್ಲಿ ನಾನು ಇಷ್ಟೆಲ್ಲ ಆಗಿ ನಾನು ಕಾಂಪಿಟೇಟಿವ್ ಎಕ್ಸಾಮ್ ಕಟ್ಟಬೇಕು ಅಂತ ಫೀಲ್ ಆಗಿದ್ದೆ ನನಗೆ 2007 ಮತ್ತು 10ರಲ್ಲಿ. ಸೊ ಅಷ್ಟರಲ್ಲಿ ನಾನು 30 ಏಜ್ ಕ್ರಾಸ್ ಆಗಿತ್ತು. ಸೊ ಇಷ್ಟು ಏಜ್ ಆದಮೇಲೆ ಕಾಂಪಿಟೇಷನ್ ಮಾಡೋದು ಹೇಗೇನೋ ಅಂತ ಒಂದು ಚಾಲೆಂಜ್ ಇತ್ತು. ಎಲ್ಲಿವರೆಗೆ ಚಾಲೆಂಜ್ ಇತ್ತು ಅಂದರೆ ನನ್ನ ಮಗ ಕೂಡ ಆಗ ಫಸ್ಟ್ ಮತ್ತು ಸೆಕೆಂಡ್ ಇಯರ್ ಎಕ್ಸಾಮ್ಗೆ ಅವನು ಪ್ರಿಪೇರ್ ಆಗ್ತಾಯಿದ್ದ, ನಾನು KSಗೆ ನಾನು ಪ್ರಿಪೇರ್ ಆಗ್ತಾಯಿದ್ದೆ. ಸೊ ಎನಿವೇ ಸಾಧನೆ ಮಾಡಲಿಕ್ಕೆ ಮನಸ್ಸು ಅಷ್ಟೇ, ವಯಸ್ಸೇನು ಮುಖ್ಯ ಅಲ್ಲ, ಮನಸ್ಸು ಬಹಳ ಮುಖ್ಯ ಅಂತೇಳಿ ಅಂದ್ಕೊಂಡು ನಾನು ಎಕ್ಸಾಮನ್ನು ಫೇಸ್ ಮಾಡಿದೆ. ಸೊ 2010ರ KS ಬ್ಯಾಚ್ನಲ್ಲಿ ತಾಲೂಕಾ ಸಮಾಜ ಕಲ್ಯಾಣ ಅಧಿಕಾರಿಯಾಗಿ ನನಗೆ ಪೋಸ್ಟಿಂಗ್ ಕೊಟ್ಟರು ಮೇಡಮ್. ಹೀಗಾಗಿ ನಾನು ನನ್ನ ಜರ್ನಿಯಲ್ಲಿ ಪ್ರೈಮರಿ ಸ್ಕೂಲ್ ಟೀಚರ್ ಇದ್ದವನು. ಪ್ರಾರಂಭದಲ್ಲಿ ಬಾಗಲಕೋಟೆ ಜಿಲ್ಲೆ ಜಮಖಂಡಿಯಲ್ಲಿ 1 ವರ್ಷ ಪ್ರೊಬೇಷನರಿ ಅವಧಿಯನ್ನು ಮುಗಿಸಿ, ನಂತರ ವಿಜಯಪುರ ಜಿಲ್ಲೆ, ಅದು ನನ್ನ ಹೆಮ್ಮೆಯ ಜಿಲ್ಲೆ. ನನಗೆ ಜನ್ಮ ಕೊಟ್ಟಿದ್ದು ಬೆಳಗಾವಿ ಜಿಲ್ಲೆ, ಆದರೆ ನನಗೆ ಜೀವನ ಕೊಟ್ಟಿದ್ದು ವಿಜಯಪುರ ಜಿಲ್ಲೆ ಅಂತ ನಾನು ಭಾಳ ಹೆಮ್ಮೆಯಿಂದ ಹೇಳ್ತೀನಿ. ಸೊ ಅಲ್ಲಿ ಒಂದು ಸಿಂದಗಿ ತಾಲೂಕಿನಲ್ಲಿ, ಅದು ನಮ್ಮ ಭೀಮಾ ತೀರದ ಒಂದು ತಾಲೂಕುಗಳು ಅವೆಲ್ಲ ಭಾಳ ಹೃದಯವಂತ ಜನ ಅಲ್ಲೆಲ್ಲ. ಸೊ ಆ ತಾಲೂಕಿನಲ್ಲಿ ಸಹಾಯಕ ನಿರ್ದೇಶಕರಾಗಿ ತಾಲೂಕಾ ಸಮಾಜ ಕಲ್ಯಾಣ ಅಧಿಕಾರಿಯಾಗಿ 4 ವರ್ಷ 3 ತಿಂಗಳವರೆಗೆ ಅಲ್ಲಿ ಸೇವೆ ಮಾಡಿದೆ. ಅಷ್ಟರಲ್ಲಿ ONPS ಸ್ಕೇಲ್ ಮೇಲೆ ನನಗೆ ವಿಜಯಪುರ ಜಿಲ್ಲೆಯ ಉಪನಿರ್ದೇಶಕರ ಸ್ಥಾನವನ್ನು 2017ರಲ್ಲಿ ಕೊಟ್ಟರು. ಸೊ ಅಲ್ಲಿಂದ ನಮ್ಮ ಜರ್ನಿ ಸ್ಟಾರ್ಟ್ ಆಯಿತು. ವಿಜಯಪುರ, ಬಾಗಲಕೋಟೆ, ರಾಯಚೂರು, ಗದಗ ಈ ಎಲ್ಲ ಜಿಲ್ಲೆಗಳನ್ನು ಯಶಸ್ವಿಯಾಗಿ ಸೇವೆಯನ್ನು ಸಲ್ಲಿಸಿ ಸುಮಾರು 14 ವರ್ಷಗಳ ಸೇವೆಯನ್ನು ಮಾಡಿ ಮತ್ತೆ ವಾಪಸ್ ವಿಜಯಪುರ ಜಿಲ್ಲೆಗೆ ಮತ್ತೆ ಮರಳಿ ಗೂಡಿಗೆ ಅನ್ನೋ ಹಾಗೆ ವಿಜಯಪುರ ಜಿಲ್ಲೆಗೆ ಮತ್ತೆ ಈಗ ಒಂದು 8-9 ತಿಂಗಳಾಯ್ತು ಮೇಡಮ್ ಉಪನಿರ್ದೇಶಕನಾಗಿ ನಾನು ಇಲ್ಲಿ ಮತ್ತೆ ಸೇವೆ ಸಲ್ಲಿಸ್ತಾ ಇದ್ದೀನಿ ಮೇಡಮ್. ಸಮಾಜ ಕಲ್ಯಾಣ ಇಲಾಖೆ ಅಂದರೆ ಸಮಾಜದ ಕಲ್ಯಾಣಕ್ಕಾಗಿ ನಿಂತ್ಕೋಬೇಕು, ಕಟಿಬದ್ಧರಾಗಿ ಕೆಲಸ ಮಾಡಬೇಕು. ಎಸ್ ಮೇಡಮ್. ಈ ಜರ್ನಿಯಲ್ಲಿ ಹಲವಾರು ಕೆಲಸಗಳನ್ನು ನೀವು ಮಾಡಿರ್ತೀರಿ. ನಿಮ್ಮ ನೆನಪಿನಲ್ಲಿ ಉಳ್ಕೊಳ್ಳುವಂಥ ಕೆಲಸಗಳನ್ನು ಉಲ್ಲೇಖ ಮಾಡ್ಬೋದಾ ಈ ಕಾರ್ಯಕ್ರಮದಲ್ಲಿ? ಖಂಡಿತ ಮೇಡಮ್. ಯಾಕಂದರೆ ಸಮಾಜ ಕಲ್ಯಾಣ ಇಲಾಖೆ ಅಂತ ಹೇಳಿದರೆ ಅದು ನನ್ನ ಮೈ ಮನಗಳೆಲ್ಲ ತುಂಬಿ ಹೋಗಿಬಿಟ್ಟಿದೆ ಮೇಡಮ್. ಯಾಕಂದರೆ ಸಮಾಜ ಕಲ್ಯಾಣ ಇಲಾಖೆ ಕಂಪ್ಲೀಟ್ಲಿ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಶಯಗಳಿಂದ, ಕನಸುಗಳಿಂದ ತುಂಬಿರ್ತಕ್ಕಂಥ ಒಂದು ಇಲಾಖೆ ಮೇಡಮ್. ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ನನ್ನ ಮೈಯೆಲ್ಲ ರೋಮಾಂಚನ ಆಗ್ತದೆ ಮೇಡಮ್. ನಾನು ಅವರ ಭಾಳ ಒಂದು ಕಟ್ಟ ಅಭಿಮಾನಿ. ನಾನು ಸಮಾಜ ಕಲ್ಯಾಣ ಇಲಾಖೆಗೆ ಬರೋಕ್ಕಿಂತ ಪೂರ್ವದಲ್ಲೇ ಅವರ ಅಭಿಮಾನಿ. ಒಂದೇ ಒಂದು ಕಾರಣಕ್ಕಾಗಿ ಅಂದರೆ ಅವರಲ್ಲಿರ್ತಕ್ಕಂಥ ಓದು, ಅವ್ರ ಸ್ಟಡಿ ಅನ್ನೋದು. ಅದಕ್ಕಾಗಿ ನನ್ನ ಮಗನಿಗೂ ಕೂಡ ನಾನು ಆಗಲೇ ಗೌತಮ್ ಅಂತ ಅವರ ಪ್ರೇರಣೆಯಿಂದಲೇ ಹೆಸರಿಟ್ಟಿದ್ದೆ. ಆಮೇಲೆ ನಾನು ಸಮಾಜ ಕಲ್ಯಾಣ ಇಲಾಖೆಗೆ ಬಂದಿದ್ದು. ಯಾಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಷ್ಟು ಶ್ರೇಷ್ಠ ಆಗ್ತಾರಂದರೆ, ಈ ಪ್ರಪಂಚದಲ್ಲಿ ಮನುಷ್ಯರನ್ನು ಗುಲಾಮರನ್ನಾಗಿಸಿ ರಾಜ ಮಹಾರಾಜರಾಗಿ ಮೆರೆದವರು ಸಾವಿರಾರು ಜನ. ಆದರೆ ಆ ಗುಲಾಮರನ್ನೇ ರಾಜ ಮಹಾರಾಜರನ್ನಾಗಿಸುವಂಥ ಶಕ್ತಿಯನ್ನು, ಸಮಾನತೆಯನ್ನು, ಸದವಕಾಶವನ್ನು, ಒಂದು ದೊಡ್ಡ ಅವಕಾಶಗಳ ಬಾಗಿಲನ್ನು ತೆರೆದುಕೊಟ್ಟವರು ಅಂದರೆ ಅದು ಡಾಕ್ಟರ್ BR ಅಂಬೇಡ್ಕರ್ ಅವರು. ಸೊ ಅವರ ಸಂವಿಧಾನದ ಅಡಿಯಲ್ಲಿ ಅತ್ಯಂತ ಒಂದು ಪ್ರಾಮಾಣಿಕವಾಗಿ ಒಂದು ಶೋಷಿತರ, ನೊಂದವರ, ದೀನದಲಿತರ ಬದುಕಿಗೆ ಒಂದು ಒಳ್ಳೆಯ ಜೀವನವನ್ನು ಕೊಡಲಿಕ್ಕೆ ಅತ್ಯಂತ ಕಂಕಣಬದ್ಧವಾಗಿರ್ತಕ್ಕಂಥ ಇಲಾಖೆ ಅಂದರೆ ಅದು ಸಮಾಜ ಕಲ್ಯಾಣ ಇಲಾಖೆ ಮೇಡಮ್. ನಮ್ಮ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಇದು ಇಲ್ಲ ಅಂತ ಹೇಳೋದಿಲ್ಲ ಮೇಡಮ್, ಎಲ್ಲವನ್ನೂ ಒಳಗೊಂಡಿರ್ತಕ್ಕಂಥ ಇಲಾಖೆ. ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಜನರಿಗಂತೂ ಅದು ಮಾತೃ ಇಲಾಖೆ. ಇದು ನಮ್ಮ ತವರು ಮನೆ ಅಂತ ಹೇಳಿ ನಮ್ಮ ಕಚೇರಿಗಳಿಗೆಲ್ಲ ಬರ್ತಿರ್ತಾರೆ ಮೇಡಮ್. ವಿಶೇಷವಾಗಿ 1ನೇ ತರಗತಿಯಿಂದ ಹಿಡಿದು ಅವರು ಎಲ್ಲಿವರೆಗೂ ಓದುತ್ತಾರೋ ಅಲ್ಲಿವರೆಗೂ ಕೂಡ ಅವರಿಗೆ ವಿದ್ಯಾರ್ಥಿ ವೇತನ, ಅನ್ನ, ಆಶ್ರಯ, ಹಾಸ್ಟೆಲ್ಗಳು ಇವುಗಳನ್ನೆಲ್ಲ ಕೊಟ್ಟು ಅವರ ಒಂದು ಬಾಳಿಗೆ ಬೆಳಕನ್ನು ನೀಡಿ ಅವರನ್ನು ಪ್ರಬುದ್ಧ ಭಾರತ ಕಡೆಗೆ ಒಯ್ದು ಅವರನ್ನು ಕೂಡ ಒಬ್ಬ ಸಮಾಜದ ಮುಖ್ಯವಾಹಿನಿಗೆ ತರುವಂತಹ ಒಂದು ಯೋಜನೆ ನಮ್ಮಲ್ಲಿ ಇದೆ ಮೇಡಮ್. ಅದು ವಿದ್ಯಾರ್ಥಿ ವೇತನ, ವಸತಿ ನಿಲಯಗಳು ಇವೆಲ್ಲ ಮೇಡಮ್. ಅದಾದಮೇಲೆ ನಮ್ಮ SC/ST ಮಕ್ಕಳು ಕೂಡ ಲಕ್ಷಾನುಗಟ್ಟಲೆ ಫೀ ತುಂಬಿ ಕಲಿತಕ್ಕಂಥ ಪ್ರತಿಷ್ಠಿತ ಶಾಲೆಗಳಲ್ಲಿ ಕಲಿಸಬೇಕು ಅನ್ನುವಂಥ ನಮ್ಮ ಪಾಲಕರ ಆಶಯವನ್ನು ಈಡೇರಿಸಬೇಕು ಅಂತೇಳಿ ನಮ್ಮ ಸಮಾಜ ಕಲ್ಯಾಣ ಇಲಾಖೆ ಪ್ರತಿಷ್ಠಿತ ಶಾಲೆ ಅನ್ನುವಂಥ ಒಂದು ಉತ್ತಮವಾದಂಥ ಕಾನ್ಸೆಪ್ಟನ್ನು ತಂದಿದೆ ಮೇಡಮ್. SC/ST ಅರ್ಹ ವಿದ್ಯಾರ್ಥಿಗಳನ್ನು ಪರೀಕ್ಷೆ ಮೂಲಕ, ಅವರನ್ನು ಪ್ರವೇಶ ಪರೀಕ್ಷೆ ಮೂಲಕ ಆಯ್ಕೆ ಮಾಡಿ
ಏನು ಪಾಲಕರು ದೊಡ್ಡ ದೊಡ್ಡ ಶಾಲೆಗಳಿಗೆ 50,000 75,000 1 ಲಕ್ಷ ಫೀ ತುಂಬ್ತಾರೋ ಅದನ್ನೇ ನಮ್ಮ ಇಲಾಖೆಯಿಂದ ನಾವೇ ಮಕ್ಕಳ ಪರವಾಗಿ ಭರಿಸಿ ಅವರಿಗೂ ಕೂಡ ಪ್ರತಿಷ್ಠಿತ ಶಾಲೆಗಳಲ್ಲಿ ಅವಕಾಶ ಕೊಡ್ತಕ್ಕಂಥ ಒಂದು ಅತ್ಯುನ್ನತವಾದಂಥ ಒಂದು ಯೋಜನೆ ಮೇಡಮ್. ಅದು ತುಂಬ ನನಗೆ ಬಹಳ ಇಷ್ಟವಾದಂಥದ್ದು. ಅಷ್ಟೇ ಅಲ್ಲದೆ ನಮ್ಮ ಇಡೀ ವಿಜಯಪುರ ಜಿಲ್ಲೆಯಲ್ಲಿ ಅಂದರೆ ನಮ್ಮ ರಾಜ್ಯದಲ್ಲಿ 788 ಮೊರಾರ್ಜಿ ದೇಸಾಯಿ ಮಾದರಿ ವಸತಿ ಶಾಲೆಗಳಿದಾವೆ ಮೇಡಮ್. ನಮ್ಮ ವಿಜಯಪುರ ಜಿಲ್ಲೆಯಲ್ಲಿ 24 ವಸತಿ ಶಾಲೆಗಳಿದಾವೆ. ಸೊ ಅದರಲ್ಲಿಯೂ ಕೂಡ ಪ್ರತಿಭಾವಂತ ಮಕ್ಕಳಿಗೆ, ಬಡವರ ಮಕ್ಕಳಿಗೆ, ಶೋಷಿತರ ಮಕ್ಕಳಿಗೆ, ದೀನದಲಿತರ ಮಕ್ಕಳಿಗೆ ಪ್ರವೇಶ ಅವಕಾಶವನ್ನು ಕೊಟ್ಟು ಇಡೀ ಅವರ ಶಿಕ್ಷಣವನ್ನೇ ಉಚಿತವಾಗಿ ಕೊಡ್ತಕ್ಕಂಥದ್ದು ನಮ್ಮ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘ, ಅದು ಸಮಾಜ ಕಲ್ಯಾಣ ಇಲಾಖೆಯ ಇನ್ನೊಂದು ಅಂಗ ಮೇಡಮ್. ಅದು ಕೂಡ ಭಾಳ ಹೆಮ್ಮೆಯ ಒಂದು ನಮ್ಮ ಸಂಸ್ಥೆ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ಯಾಕಂದರೆ 2022ರಲ್ಲಿ ವಿಜಯಪುರ ಜಿಲ್ಲೆಯಲ್ಲಿ 625ಕ್ಕೆ 625 ಅಂಕಗಳನ್ನು ತೆಗೆದುಕೊಂಡಂಥ 3 ವಿದ್ಯಾರ್ಥಿಗಳು ಕೂಡ ಅಲ್ಲಿದ್ದರು ಮೇಡಮ್. ಈ ಸಲನೂ ಕೂಡ ನಮ್ಮ ಜಿಲ್ಲೆಯ ಪರ್ಸೆಂಟೇಜ್ 99.77 ಇದೆ ಮೇಡಮ್, 77 ಇದೆ ಮೇಡಮ್. ಅಂದರೆ 100% ಮೇಡಮ್. 2 ವಿದ್ಯಾರ್ಥಿಗಳು ಇಡೀ ಜಿಲ್ಲೆಯಲ್ಲಿ ಫೇಲ್ ಆಗಿದ್ದು ಮೇಡಮ್. ಅಷ್ಟು ವಿದ್ಯಾರ್ಥಿಗಳು ಕೂಡ ಪಾಸಾಗಿ ದಾಖಲೆಯನ್ನು ಸೃಷ್ಟಿ ಮಾಡಿರ್ತಕ್ಕಂಥದ್ದು ಮೇಡಮ್. ಅಷ್ಟೇ ಅಲ್ಲದೆ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಸ್ಕಾಲರ್ಶಿಪ್ ಮೇಡಮ್, ಪ್ರಬುದ್ಧ ಅಂತ ನಮ್ಮ ಸಮಾಜ ಕಲ್ಯಾಣದಲ್ಲಿ ಯೋಜನೆ ಇದೆ. ದೇಶ ವಿದೇಶಗಳಲ್ಲಿ, ಹೊರದೇಶಗಳಲ್ಲಿ ಕೂಡ ನಮ್ಮ ಇಲಾಖೆನೇ ಅವರಿಗೆಲ್ಲ ಸ್ಪಾನ್ಸರ್ ಮಾಡಿ ಅವರಿಗೆಲ್ಲ ಒಂದು ಸಹಾಯ ಅನುದಾನ ನೀಡಿ ಅಮೇರಿಕಾ, ಇಂಗ್ಲೆಂಡ್ ಅವ್ರು ಎಲ್ಲೆಲ್ಲಿ ಕಲಿಬೇಕಂತಾರೆ ಉನ್ನತ ವ್ಯಾಸಂಗವನ್ನು ಕೂಡ ಕೊಡುವಂಥ ಒಂದು ಅದ್ಭುತವಾದಂಥ ಇಲಾಖೆ ನಮ್ಮದು. ಇದು ಮಕ್ಕಳ ಶಿಕ್ಷಣಕ್ಕೆ ಅಷ್ಟೇ ಆದರೂ ಕೂಡ ಸಮಾಜದಲ್ಲಿ ಯಾರು ಶೋಷಿತರಾಗ್ತಾರೆ, ಯಾರು ದೌರ್ಜನ್ಯಕ್ಕೊಳಗಾಗ್ತಾರೆ ಅವರಿಗೆಲ್ಲ ಪರಿಹಾರವನ್ನು ಕೊಡ್ತಕ್ಕಂಥದ್ದು. ಆವಾಗ ಇಡೀ ಅವರ ಮನೆಯನ್ನು, ಯಾವುದೇ ಒಂದು ಮನೆಯಲ್ಲಿ ಒಂದು ಕೊಲೆ ಆಗಲಿ ಅಥವಾ ಒಂದು ಏನೋ ಆದರೆ ಆ ಇಡೀ ಮನೆಗೆ ಪೆನ್ಷನ್ ಕೊಡೋದು, ಅವರಿಗೆ ಜಾಬ್ ಕೊಡೋದು, ಅವರಿಗೆ ಭೂ ಒಡೆತನ ಯೋಜನೆಯಲ್ಲಿ ಭೂಮಿ ಕೊಡೋದು, ಅವರಿಗೆ ನೇರ ಸಾಲದಲ್ಲಿ ಸಾಲ ಯೋಜನೆಗಳು ಕೊಡೋದು, ಮಕ್ಕಳಿಗೆ ಶಿಕ್ಷಣ ಕೊಡೋದು, ಇಡೀ ಆ ಕುಟುಂಬವನ್ನೇ ಇಲಾಖೆ ತನ್ನ ಒಂದು ಕುಟುಂಬದಂತೆ ಅದನ್ನು ಎತ್ತಿಕೊಂಡು ಸಾಕಿ ಸಲ್ಲತಕ್ಕಂಥ ಒಂದು ಅದ್ಭುತವಾದಂಥ ಇಲಾಖೆ ನಮ್ಮ ಸಮಾಜ ಕಲ್ಯಾಣ ಇಲಾಖೆ ಮೇಡಮ್. ಅಷ್ಟೇ ಅಲ್ಲದೆ ಸಾಕಷ್ಟು ನಾವು ಅಸ್ಪೃಶ್ಯತೆ ನಿವಾರಣೆ ಮಾಡಬೇಕು, ನಾವೆಲ್ಲರೂ ಒಂದು ಸಮಾನರು ಅನ್ನುವಂಥ ಬುದ್ಧ ಬಸವ ಅಂಬೇಡ್ಕರ್ ಚಿಂತನೆಗಳನ್ನು ಜಾರಿ ತರಲಿಕ್ಕೆ ಹಳ್ಳಿಗಳಲ್ಲಿ ಅಸ್ಪೃಶ್ಯತೆ ನಿರ್ಮೂಲನೆ ಕಾರ್ಯಕ್ರಮಗಳನ್ನು ಮಾಡ್ತೀವಿ ಮೇಡಮ್. ಮತ್ತು ನಮ್ಮ ಇಲಾಖೆ ಬ್ಯೂಟಿ ಏನಂದರೆ ನಾವು ವಿವಿಧ ವಿವಾಹ ಕಾರ್ಯಕ್ರಮಗಳನ್ನು ಮಾಡ್ತೀವಿ ಮೇಡಮ್. ಮ್ಯಾರೇಜ್ ಸ್ಕೀಮ್ಸ್, ಸರಳ ವಿವಾಹ, ದೇವದಾಸಿ ಮಕ್ಕಳ ವಿವಾಹಕ್ಕೆ ಪ್ರೋತ್ಸಾಹನ 5 ಲಕ್ಷದವರೆಗೆ ಕೊಡ್ತೀವಿ ಮೇಡಮ್. ಅಂತರ್ಜಾತಿ ವಿವಾಹಕ್ಕೆ 2 ರಿಂದ 2.5 ಲಕ್ಷ ರೂಪಾಯಿ ಕೊಡ್ತೀವಿ ಮೇಡಮ್, ಇಂಟರ್ ಕಾಸ್ಟ್ ಮ್ಯಾರೇಜ್ ಆಗಲಿ ಅಂತೇಳಿ. ಇಂಟ್ರಾ ಕಾಸ್ಟ್ ಅಂದರೆ ಒಳಪಂಗಡ ವಿವಾಹ ಮಾಡ್ತೀವಿ ಮೇಡಮ್. ಈ ರೀತಿ ವಿವಿಧ ವಿವಾಹ ಕಾರ್ಯಕ್ರಮಗಳನ್ನು ಕೂಡ ಮಾಡಿ ಸಮಾಜದ ಕಲ್ಯಾಣವನ್ನು ಬಯಸ್ತಕ್ಕಂಥದ್ದು ನಮ್ಮ ಇಲಾಖೆ ಮೇಡಮ್. ಇದು ಸಮನ್ವಯ ಆಯಿತು, ಶಿಕ್ಷಣ ಆಯಿತು ಮೇಡಮ್. ಇನ್ನೊಂದು, ನಮ್ಮ SC/ST ಜನ ಯಾವುದೇ ಕಾಲೋನಿಗಳಲ್ಲಿ ಇರಲಿ, ಅವರು ಗೌರವಯುತವಾಗಿ ನೆಮ್ಮದಿಯಿಂದ ಒಂದು ಘನತೆಯ ಜೀವನವನ್ನು ಸಾಗಿಸಬೇಕು ಅನ್ನೋ ಉದ್ದೇಶದಿಂದ SC/ST ಕಾಲೋನಿಗಳಿಗೆ CC ರಸ್ತೆ ಮಾಡೋದಾಗಲಿ, ಅವರಿಗೆ ಡ್ರೈನೇಜ್ ಅಂದರೆ ಚರಂಡಿ ಮಾಡೋದು, ಹೈ ಮಾಸ್ಕ್ಗಳನ್ನು ಕೊಡೋದು, ಸ್ಮಶಾನ ಭೂಮಿ ಡೆವಲಪ್ಮೆಂಟ್ ಮಾಡೋದು, ಮತ್ತು ಅವರಿಗೆ ಏನು ಬೇಸಿಕ್ ಫೆಸಿಲಿಟೀಸ್ಗಳು ಬೇಕು ಅವುಗಳನ್ನೆಲ್ಲ ಮಾಡ್ತಕ್ಕಂಥ ಇಲಾಖೆ ಕೂಡ ನಮ್ಮ ಸಮಾಜ ಕಲ್ಯಾಣ ಇಲಾಖೆ. ಸೊ ಒಬ್ಬ ಮಗು ತೊಟ್ಟಿಲಿನಿಂದ ಹಿಡಿದು ಕೊನೆಯ ಅವನ ಅವಸಿನವರೆಗೂ ಏನೇನು ಬೇಕು ಪ್ರತಿಯೊಂದನ್ನು ಕೂಡ, ಅದು ಆಶ್ರಮ ಶಾಲೆ ಆಗಿರ್ಬೋದು, 1ನೇ ಕ್ಲಾಸಿಗೆ ನಾವು ಅಡ್ಮಿಷನ್ ಕೊಡ್ತೀವಿ ಮೇಡಮ್ ರೆಸಿಡೆನ್ಸಿಲ್ ಆಗಿ. ಅಂದರೆ ಅವನು ಶಿಕ್ಷಣ ಪ್ರಾರಂಭದಾಗ ಹಿಡ್ಕೊಂಡು ಅವನು ಜಾಬ್ ಹಿಡಿಯುವವರೆಗೂ ಕೂಡ ಕಂಪ್ಲೀಟ್ ಪ್ಯಾಕೇಜ್ ಅಂದರೆ ಅದು ನಮ್ಮ ಸಮಾಜ ಕಲ್ಯಾಣ ಇಲಾಖೆ ಮೇಡಮ್. ಅದು ನನ್ನ ಇಲಾಖೆ ಅನ್ನೋದು ನನಗೆ ತುಂಬ ಹೆಮ್ಮೆಯ ಸಂಗತಿ. ಖಂಡಿತ. ಉಪನಿರ್ದೇಶಕರಾಗಿ ಹಲವಾರು ಸೇವೆಗಳನ್ನು ನೀವು ಮಾಡಿದ್ದೀರಿ. ಎಸ್ ಮೇಡಮ್. ಹೇಗೂ ಭಗವಂತ ಈ ಒಂದು ಅವಕಾಶವನ್ನು ಕೊಟ್ಟಿದ್ದಾನೆ. ಆ ನಿಟ್ಟಿನಲ್ಲಿ ನನ್ನ ಗುರಿ ಇದಿದೆ, ಈ ಒಂದು ಯೋಜನೆಗಳಿದ್ದಾವೆ, ಇದನ್ನು ಸಾಕಾರ ಮಾಡಲೇಬೇಕು ಅನ್ನೋದಾದರೆ ಮುಂದಿನ ಪ್ಲ್ಯಾನ್ಸ್ ಮೇಡಮ್. ಆಲ್ರೆಡಿ ನಾನು ಈಗ ವಿಜಯಪುರ ಜಿಲ್ಲೆಗಿಂತ ಪೂರ್ವದಲ್ಲಿಯೇ ಸಾಕಷ್ಟು, ಅಂದರೆ ನಾನು ನಮಗೆ ಹೇಳಿದಂತೆ ಒಂದು 3-4 ಜಿಲ್ಲೆಗಳಲ್ಲಿ ನಾನು ಸೇವೆ ಮಾಡಿದ್ದೀನಿ ಮೇಡಮ್. ಈ ವಿಜಯಪುರ ಜಿಲ್ಲೆಗೆ ಬಂದಾಗ ನಾನು ಹೊಸ ಯೋಜನೆಗಳನ್ನು ಜಾರಿ ತಂದಿದ್ದೀನಿ ಮೇಡಮ್. ಅದು ರಾಜ್ಯ ಸರ್ಕಾರದ ಯೋಜನೆಗಳ ಜೊತೆಗೆ ನಮ್ಮ ಹೆಮ್ಮೆಯ ಈಗ ಸದ್ಯ ನಮ್ಮ ಪ್ರಧಾನ ಕಾರ್ಯದರ್ಶಿಗಳು ಡಿ ರಂದೀಪ್ ಸರ್ ಇದ್ದಾರೆ ಮೇಡಮ್. ಅವರ ಒಂದು ಮಾರ್ಗದರ್ಶನ, ನಮ್ಮ ಸಮಾಜ ಕಲ್ಯಾಣ ಇಲಾಖೆ ಆಯುಕ್ತರು ಡಾಕ್ಟರ್ ರಾಕೇಶ್ ಕುಮಾರ್ ಸರ್ ಇದ್ದಾರೆ, ಅವರ ಮಾರ್ಗದರ್ಶನ, ನಮ್ಮ ವಿಜಯಪುರ ಜಿಲ್ಲೆಯಲ್ಲಿ ಒಂದು 3 ಜನ ಅತ್ಯದ್ಭುತ IAS IPS ಆಫೀಸರ್ ಇದ್ದಾರೆ ಮೇಡಮ್. ಅತ್ಯಂತ ಜಮ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಅವರು ನಮ್ಮ ಹೆಮ್ಮೆಯ ಜಿಲ್ಲಾಧಿಕಾರಿಗಳು ಡಾಕ್ಟರ್ ಆನಂದ್ ಕೆ ಸರ್ ಅವರು, ನಮ್ಮ ಮುಖ್ಯ ಕಾರ್ಯನಿರ್ವಾಹಕಾಧಿಕಾರಿಗಳು ರಿಷಿ ಆನಂದ್ ಸರ್ ಅವರು, ಮತ್ತು ನಮ್ಮ ಹೆಮ್ಮೆಯ ಪೊಲೀಸ್ ವರಿಷ್ಠಾಧಿಕಾರಿಗಳು ಲಕ್ಷ್ಮಣ್ ನಿಂಬರಿಗಿ ಸರ್ ಅವರು. ಸೊ ಇವರು 3 ಜನ ನಮಗೆ ಎಂಥ ನಾವು ಅದೃಷ್ಟವಂತರು ಅಂದರೆ ಡೈನಾಮಿಕ್ ಆಫೀಸರ್ಸ್ ಮೇಡಮ್. ಎನಿ ಟೈಮ್ ಯಾವುದೇ ಸಮಸ್ಯೆ ಇರಲಿ ಆಗಿಂದಾಗೆ ಬಗೆಹರಿಸ್ತಕ್ಕಂಥ ಭಾಳ ಪವರ್ಫುಲ್ ಮೈಂಡ್ಸೆಟ್ ಹೊಂದಿರತಕ್ಕಂಥ ಅಧಿಕಾರಿಗಳು ಮೇಡಮ್. ಇವರ ಸಪೋರ್ಟ್ ನಮ್ಮ ಸಮಾಜ ಕಲ್ಯಾಣಿಗೆ 100% ಸಿಕ್ಕಿದೆ ಅಂತ ನಾನು ಭಾಳ ಹೆಮ್ಮೆಯಿಂದ ಹೇಳ್ತೀನಿ ಮೇಡಮ್. ಅವರೆಲ್ಲರ ಮಾರ್ಗದರ್ಶನದಿಂದ ಇವತ್ತು ನಾವು ವಿಜಯಪುರದಲ್ಲಿ ಕೂಡ ವಸತಿ ನಿಲಯ ವಾಸ್ತವ್ಯ ಅಂಥೇಳಿ ನಮ್ಮ ಜಿಲ್ಲೆಯಲ್ಲಿ ನಾವು ಇದನ್ನು ಭಾಳ ಯಶಸ್ವಿಯಾಗಿ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಮೇಡಮ್.
ನಾವು ವಸತಿ ನಿಲಯದಲ್ಲಿ ನಾವು ನಮ್ಮ ತಾಲೂಕಾ ಮಟ್ಟದ ಅಧಿಕಾರಿಗಳು ಎಲ್ಲ ವಾರ್ಡನ್ರವರು ಪ್ರತಿ ತಿಂಗಳು ನಮ್ಮ 5 ಜಿಲ್ಲೆಗಳು ಮೇಡಮ್, 5 ಜಿಲ್ಲೆಯಲ್ಲಿ 5 ತಾಲೂಕುಗಳು, 5 ತಾಲೂಕು ಆಫೀಸರ್ಸ್ ಅದ ಮೇಡಮ್. 5 ತಾಲೂಕುಗಳಿಗೆ ಅಟ್ ಎ ಟೈಮ್ ಒಂದು ಡೇಟ್ ಫಿಕ್ಸ್ ಮಾಡಿ ನಾವೇ ಎಲ್ಲರೂ ಹಾಸ್ಟೆಲ್ಗಳಿಗೆ ಹೋಗಿ ನಾನು ಯಾವುದಾದ್ರೂ ಒಂದು ತಾಲೂಕಿಗೆ ಪ್ರತಿ ರೊಟೇಷನ್ ಮಾಡ್ತೀನಿ ಮೇಡಮ್. 5 ತಾಲೂಕಿಗೆ ಒಂದು ತಿಂಗಳು ಇಲ್ಲಿ ಅಂದರೆ ನೆಕ್ಸ್ಟ್ ತಿಂಗಳು ಮತ್ತೊಂದು ತಾಲೂಕಿಗೆ ಅಂತೇಳಿ ನಾವೇ ಸ್ವತಃ ಅಲ್ಲಿ ಹೋಗಿ ಮಕ್ಕಳ ಜೊತೆಗೆ ರಾತ್ರಿ ಪೂರ್ತಿ ಎಲ್ಲ ಅಲ್ಲಿದ್ದು ಸಾಯಂಕಾಲ ಹೋಗಿ ಮಕ್ಕಳ ಜೊತೆ ಅವರಿಗೆ ಒಂದು ಇನ್ಸ್ಪಿರೇಷನಲ್, ಅವರಿಗೆ ಮೋಟಿವೇಶನಲ್ ಇರ್ತಕ್ಕಂಥ ಒಂದು ಸ್ಪೀಚನ್ನು SSLC PUC ಮಕ್ಕಳಿಗೆ ಕೊಟ್ಟು ರಾತ್ರಿ ಅವ್ರ ಜೊತೆನೇ ವಾಸ್ತವ್ಯ ಮಾಡಿ ಬೆಳಿಗ್ಗೆ ಅವ್ರ ಜೊತೆ ಯೋಗ ಮಾಡೋದು, ಹಾಸ್ಟೆಲ್ ಎಲ್ಲ ಸ್ವಚ್ಛತೆ ಮಾಡೋದು, ಮಕ್ಕಳ ಜೊತೆಗೆ ಊಟ ನಾಷ್ಟ ಉಪಹಾರ ಎಲ್ಲ ಮಾಡಿ ಎಲ್ಲರನ್ನು ಕರೆದುಕೊಂಡು ಇದೊಂದು ವಸತಿ ನಿಲಯ ವಾಸ್ತವ್ಯ ಅನ್ನುವಂಥ ಕಾರ್ಯಕ್ರಮವನ್ನು ಮಾಡಿದ್ವಿ ಮೇಡಮ್. ನಮ್ಮ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಡಾಕ್ಟರ್ MB ಪಾಟೀಲ್ ಸಾಹೇಬರು ಕೂಡ ಇದಕ್ಕೆ ಬಹಳ ಒಂದು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದರು ಮೇಡಮ್. ಸೊ ಇದು ನನ್ನ ಕನಸಿನ ಕೂಸು ವಸತಿ ನಿಲಯ ವಾಸ್ತವ್ಯ. ಅದಾದಮೇಲೆ ನಾವು ಕಾಲೇಜ್ ಹಾಸ್ಟೆಲ್ಗಳಲ್ಲಿ ಕೂಡ ಸ್ವಚ್ಛತಾ ಅಭಿಯಾನ ಅಂತೇಳಿ ಮಾಡಿದ್ವಿ ಮೇಡಮ್. ಒಂದು ಮಿರಾಕಲ್ ಹೇಗಿದೆ ಅಂದರೆ ಮೇಡಮ್, ನಾವು ಭಾಳ ಸಲ ನಾವು ಏನು ಮಾಡ್ತೀವಿ ಅಂದರೆ ನೀವು ಮಾಡಿರಿ ಅಂತ ಹೇಳ್ತೀವಿ ಮೇಡಮ್. ನಾವು ಏನು ಮಾಡೋದೇ ಇಲ್ಲ. ಸೊ ಅದು ಪರ್ಫೆಕ್ಟಾಗಿ ಇಂಪ್ಲಿಮೆಂಟ್ ಆಗಲ್ಲ ಅಂತ ತಿಳ್ಕೊಂಡು ನನ್ನ ತಲೆಯಲ್ಲಿ ಏನು ವಿಚಾರ ಬಂತು, ನಾವು ಕಾಲೇಜ್ ಹಾಸ್ಟೆಲ್ಗಳಲ್ಲಿ ಹೋಗಬೇಕು. ಫಸ್ಟ್ ಡೇ ಒಂದೊಂದು ಕಾಲೇಜ್ ಹಾಸ್ಟೆಲ್ಗೆ ಹೋಗಿದಾಗ ಬೆಳಿಗ್ಗೆ ನಾವೆಲ್ಲ ಕಾಲೇಜ್ ಹಾಸ್ಟೆಲ್ಗಳು ನೋಡಿದ್ವಿ ಮೇಡಮ್. ನಮ್ಮ ರೂಮ್ಗಳು ಸ್ಟೂಡೆಂಟ್ಸ್ಗಳದ್ದು ನಿಮ್ಗೆ ಗೊತ್ತೇ ಇದೆಯಲ್ಲ, ಸ್ಟೂಡೆಂಟ್ಸ್ ರೂಮ್ಗಳು ಅಂದರೆ ನೀಟಾಗಿರಲ್ಲ, ಎಲ್ಲೆಲ್ಲಿ ಏನೇನೋ ಹೋಗಾಡಿರ್ತಾರೆ. ಸೊ ಅದನ್ನೆಲ್ಲ ನೋಡಿ ನನಗೆ ಸ್ವಲ್ಪ ಬೇಜಾರಾಯಿತು. ಯಾಕಂದರೆ ಎಷ್ಟು ವಿದ್ಯಾರ್ಥಿಗಳು ಶಿಸ್ತಿರಬೇಕು. ಯಾಕಂದ್ರೆ ನಾವು ಅಂಬೇಡ್ಕರ್ ಅವರ ಅಭಿಮಾನಿಗಳು, ಅನುಯಾಯಿಗಳು, ಅವರೆಷ್ಟು ಶಿಸ್ತಿದ್ರು. ಇವತ್ತು ಅದಕ್ಕೆ ನಾನು ಈ ಸ್ಟುಡಿಯೋದಲ್ಲಿ ಈ ಥರ ಡ್ರೆಸ್ ಮಾಡ್ಕೊಂಡೇ ಬಂದಿರೋದು ಮೇಡಮ್. ನಾನು ಯಾವುದೇ ಕಾರ್ಯಕ್ರಮಕ್ಕೆ ಹೋಗೋದಾದ್ರೂ ಕೂಡ ಭಾಳ ಶಿಸ್ತಿನಿಂದ ಹೋಗ್ತೀನಿ ಮೇಡಮ್. ಯಾಕಂದರೆ ಬರೀ ಹೃದಯದಲ್ಲಿ ಅವರಿದ್ದಾರೆ, ಮನಸ್ಸಿನಲ್ಲಿ ಅವರಿದ್ದಾರೆ ಅಂದಮೇಲೆ ನಾವು ಅಟ್ಲೀಸ್ಟ್ ಅನುಕರಣೆ ಮಾಡೋಣ, ನಾವು ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶ ಕೊಡೋಣ. ನಾವು ಯಾವ ಇಲಾಖೆಯವರು, ಶಿಸ್ತಿನ ಇಲಾಖೆಯವರು ಅಂತ ಅನಿಸೋ ಸಲುವಾಗಿ ನನ್ನ ವಿದ್ಯಾರ್ಥಿಗಳಲ್ಲಿ ಹೇಳ್ತೀನಿ ಮೇಡಮ್, ನೀವು ನೀಟಾಗಿರ್ರಿ, ಸಿಸ್ಟಮ್ಯಾಟಿಕ್ ಆಗಿರ್ರಿ ಅಂತೇಳಿ. ಸೊ ಆ ದಿನ ನಾನೇ ಬೆಳಗ್ಗೆ ಹೋದೆ, ನೋಡಿ ಭಾಳ ಬೇಜಾರಾಯಿತು. ಸಾಯಂಕಾಲ ನಾವು ಇಲ್ಲಿ ಸ್ವಚ್ಛತಾ ಅಭಿಯಾನ ಮಾಡ್ತೀವಿ, ಸಾಯಂಕಾಲ ತಂದು ನಿಮಗೆ ಟೈಮ್ ಕೊಡ್ತೀವಿ, ನೀವೆಲ್ಲ ರೂಮ್ಗಳನ್ನು ಸರಿಪಡಿಸಬೇಕು. ಸುಮಾರು 40ರಿಂದ 50 ರೂಮ್ಗಳಿದೆ ಮೇಡಮ್, ದೊಡ್ಡ ಬಿಲ್ಡಿಂಗ್ ಅದು. ನಾವು ಬಂದು ಒಂದು 3 ಜನ ಕಮಿಟಿ ಮಾಡಿ ಅಷ್ಟು ರೂಮ್ಗಳಿಗೆ ನಿಮಗೆಲ್ಲ ತೋರಿಸ್ತೀನಿ. ಅದರಲ್ಲಿ ಫಸ್ಟ್ ಸೆಕೆಂಡ್ ಥರ್ಡು ನಿಮಗೆ ಸರ್ಟಿಫಿಕೇಟ್ಸ್ ವಿತ್ ಕ್ಯಾಶ್ ಪ್ರೈಸ್ ಕೊಡ್ತೀನಿ. ನೀವು ಆ ಕ್ಯಾಶ್ ಪ್ರೈಸಿಂದ ಇನ್ನಷ್ಟು ನೀವು ಡೆಕೋರೇಷನ್ ಮಾಡ್ಕೋಬೋದು ನೀವು ರೂಮ್ಗಳು ಅಂತೇಳಿ ಒಂದೇ ಒಂದು ಸ್ಟೇಟ್ಮೆಂಟ್ ಮೇಡಮ್ ನಮ್ಮದು. ಸಾಯಂಕಾಲ ನೋಡ್ತೀನಿ, ಬೆಳಿಗ್ಗೆ ನಾನು ಯಾವ ಹಾಸ್ಟೆಲ್ಗೆ ಬಂದಿದ್ದೀನಿ, ಇದೇನಾ ಹಾಸ್ಟೆಲ್ ಅಂತ ಅನ್ನೋ ಸ್ಟ್ರೀಟ್ನಲ್ಲಿ ನಮ್ಮ ವಿಜಯಪುರ ನಗರದಲ್ಲಿ ಒಂದು ಹಾಸ್ಟೆಲಲ್ಲಿ ಅಂಥ ಒಂದು ಪರಿವರ್ತನೆ ಆಯಿತು ಮೇಡಮ್. ಸ್ವತಃ ನಾನೇ ಮಕ್ಕಳೊಂದಿಗೆ ಕಸ ಗುಡಿಸೋದು, ಡ್ರೈನೇಜ್ ಕ್ಲೀನ್ ಮಾಡೋದು, ಎಲ್ಲ ಪರಿಕರಗಳನ್ನು ಧರಿಸ್ಕೊಂಡು ಸೇಫ್ಟಿ ಮೇಜರ್ಸ್ಗಳನ್ನ ಅಳವಡಿಸ್ಕೊಂಡು ನಾನೇ ಮಕ್ಕಳ ರೂಮಲ್ಲಿ ಹೋಗಿ ಬೆಡ್ಶೀಟ್ಗಳನ್ನೆಲ್ಲ ಮಡಿಚಿ ಯಾವ ರೀತಿ ಫೋಲ್ಡ್ ಮಾಡಬೇಕು, ಹೆಂಗೆ ಇಟ್ಕೋಬೇಕು, ಬುಕ್ಸ್ ಯಾವ ರೀತಿ ಇಟ್ಕೋಬೇಕು, ನಿಮ್ಮ ಶೂಸ್ಗಳನ್ನ ರ್ಯಾಕ್ಗಳನ್ನ ಯಾವ ರೀತಿ ಇಟ್ಕೋಬೇಕು, ಪ್ರತಿಯೊಂದನ್ನು ನಾನೇ ಅವರಿಗೆ ಒಂದು ಮಾಡೆಲ್ ಆಗಿ ಮಾಡಿ ತೋರಿಸೋದ್ರಿಂದ ಅದು ಸ್ವಚ್ಛತಾ ಅಭಿಯಾನ ಕಾರ್ಯಕ್ರಮ ನಮ್ಮ ಜಿಲ್ಲೆಯಲ್ಲಿ ಅತ್ಯಂತ ಯಶಸ್ವಿಯಾಗಿ ನಡೆದಿದೆ ಮೇಡಮ್. ಮತ್ತು ನಮ್ಮ ಇಡೀ ಜಿಲ್ಲೆಯಲ್ಲಿ ನಾನು ರಾಜ್ಯದಲ್ಲಿ ಇರಲಾರ್ದ ಒಂದು ವಿಶೇಷ ಕಾರ್ಯಕ್ರಮ ಮಾಡಿದ್ದು ಅಂದರೆ ಅದು ವಾರ್ಡನ್ರ ಒಂದು ವಿಶೇಷ ದಿನಚರಿ. ನಮ್ಮದೊಂದು ಗ್ರೂಪ್ ಇದೆ ಮೇಡಮ್, SWD ವಿಜಯಪುರ್ ಟೀಮ್ ಅಂತೇಳಿ. ಸೊ ಆ ಗ್ರೂಪಲ್ಲಿ ನಾವು ಏನು ಮಾಡಿದ್ದೀವಿ ಅಂದರೆ ಪ್ರತಿಯೊಬ್ಬರು ಒಂದು ತಿಂಗಳು, ನಾಳೆ 1ನೇ ತಾರೀಕು ಸ್ಟಾರ್ಟ್ ಆಗುತ್ತೆ ಅಂದರೆ ಈಗ ಬಿಫೋರ್ ಒಂದು 2-3 ಡೇಸ್ ನಾವು ಆ ತಿಂಗಳಲ್ಲಿ ಒಬ್ಬ ವಾರ್ಡನ್ ತನ್ನ ಹಾಸ್ಟೆಲ್ನಲ್ಲಿ ಪ್ರತಿದಿನ ಏನೇನು ಕೆಲಸ ಮಾಡಬೇಕು, ಸ್ಪೆಷಲ್ ಟಾಸ್ಕ್ ಫಾರ್ ದಿ ವಾರ್ಡನ್ ಅಂತೇಳಿ ಎಲ್ಲ ದಿನನಿತ್ಯದ ಕೆಲಸಗಳ ಜೊತೆಗೆ ಈ ಟಾಸ್ಕ್ ಒಂದು ಸ್ಪೆಷಲ್ ಆಗಿ ಮಾಡಬೇಕು. ಎಕ್ಸಾಂಪಲ್ ಗಾರ್ಡನಿಂಗ್ ಮಾಡೋಕೊಡೋದು, ಒಂದು ಟಾಯ್ಲೆಟ್ ಬಾತ್ರೂಮ್ಗಳನ್ನ ಸ್ವಚ್ಛತೆಗೆ ಕ್ರಮವಹಿಸೋದು, ಒಂದು ಮೇಲಿರ್ತಕ್ಕಂಥ ಓವರ್ ಟ್ಯಾಂಕ್ ಇರ್ತದೆ, ಅದು ಭಾಳ ದಿನಗಳಿಂದ ತೊಳೆದೇ ಇರೋಲ್ಲ, ಅದೇ ನೀರು ನಮ್ಮ ಮಕ್ಕಳು ಕುಡಿಬಾರ್ದು ಅನ್ನೋ ಉದ್ದೇಶದಿಂದ ಒಂದು ಸಲ ಮೇಲಿನ ಎಲ್ಲ ಸಿಂಟೆಕ್ಸ್ ಆಯಿತು, ಟ್ಯಾಂಕ್ಗಳಾಯಿತು, ಸೋಲಾರ್ ಆಯಿತು ಎಲ್ಲ ಅಬ್ಸರ್ವ್ ಮಾಡೋದು, ಒಂದು ಜನ ಮಕ್ಕಳಿಗೆ ಪಾಠ ಹೇಳೋದು, ಒಂದು ಜನ ಮಕ್ಕಳ ಸಲುವಾಗಿ ಸ್ಕೂಲಿಗೆ ಹೋಗಿ ಬರೋದು, ಈ ಥರ ಬೇರೆ ಬೇರೆ ಮತ್ತು ಮಕ್ಕಳಿಗೆ ಬೇರೆ ಬೇರೆ ಕಾಂಪಿಟೇಷನ್ಗಳು ಇಡೋದು, ಅವ್ರಿಗೆ ಎಕ್ಸಾಮ್ ತೊಗೊಳೋದು, ಇವೆಲ್ಲ ಒಂದು ಟೋಟಲ್ ಪ್ಯಾಕೇಜ್ ಮಾಡಿ ಒಬ್ಬ ವಾರ್ಡನ್ ಏನೇನು ಮಾಡಬೇಕು ಅದನ್ನೇ ಒಂದು 31 ದಿನಗಳವರೆಗೆ ಅವರಿಗೆ ಹಾಕಿ ಆ ಗ್ರೂಪಲ್ಲಿ ಮಾಡ್ತೀವಿ. ಪ್ರತಿದಿನ ಅವ್ರು ಏನು ಮಾಡ್ತಾರೆ ಮೇಡಮ್, ತಾವು ಏನೇನು ಮಾಡ್ತೀವಿ ಅನ್ನೋದು GPS ಫೋಟೋ ನಮಗೆ ಶೇರ್ ಮಾಡ್ತಾರೆ ಮೇಡಮ್. ಸೊ ನಮಗೇನು ಹಾಸ್ಟೆಲಲ್ಲಿ ವಾರ್ಡನ್ ಇದ್ದಾರೆ, ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ, ಅಷ್ಟಕ್ಕೆ ನಾನು ಬಿಡೋಲ್ಲ ಮೇಡಮ್. ಅದು ಮಂತ್ ಆದಮೇಲೆ ಯಾವ ವಾರ್ಡನ್ ಹೈಯೆಸ್ಟ್ GPS ಫೋಟೋಗಳನ್ನ ಶೇರ್ ಮಾಡಿದ್ರು ಅವರಲ್ಲಿ ರ್ಯಾಂಕಿಂಗ್ ತೊಗೊಂಡು ಡಿಸ್ಟಿಕ್ ಲೆವೆಲ್ ಎವ್ರಿ ಮಂತ್ ಮಿಸ್ ಮಾಡಲಾರ್ದೆ ನಾನು ಮೀಟಿಂಗ್ ಮಾಡ್ತೀವಿ ಮೇಡಮ್. ಅದರಲ್ಲಿ ಈ ಒಂದು ವಾರ್ಡನ್ ವಿಶೇಷ ದಿನಚರಿಯಲ್ಲಿ ಇವತ್ತಿನ ಟಾಪರ್ ಯಾರು ಅಂತೇಳಿ ಫಸ್ಟ್ ಸೆಕೆಂಡ್ ಥರ್ಡ್ ಸುಮಾರು 84 ಹಾಸ್ಟೆಲ್ಗಳಿದಾವೆ ಮೇಡಮ್. 84 ವಾರ್ಡನ್ಸ್ಗಳು, ಹೆಚ್ಚು ಕಡಿಮೆ 80 ವಾರ್ಡನ್ಸ್ ಇದ್ದಾರೆ ಮೇಡಮ್. ಅಷ್ಟು ಜನರಿಗೆ ಪ್ರೈಸ್ ಸರ್ಟಿಫಿಕೇಟ್ ಕೊಡೋದು, ಆಮೇಲೆ ವಾರ್ಷಿಕವಾಗಿ ಆ್ಯನ್ಯುವಲ್ ಇಯರ್ಲಿ ಚಾಂಪಿಯನ್ ಯಾರು ಅಂತೇಳಿ ಅದನ್ನೊಂದು ಅವಾರ್ಡ್ ಮಾಡಿ ಮೊನ್ನೆ DC ಸರ್ ಕಡೆಯಿಂದ ಕೊಡಿಸಿದೆ ಮೇಡಮ್. ಅವರು ತುಂಬ ನಮ್ಮ ಕೆಲಸನ ಗುರುತಿಸಿ ನಮ್ಮ ಸಾಹೇಬರು ಇದನ್ನೆಲ್ಲ ಮಾಡಿದ್ರು ಅಂತೇಳಿ ಅಭಿಮಾನ ಪಡ್ತಾರೆ ಮೇಡಮ್. ಇದೊಂದು ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮ. ಮತ್ತು ನಮ್ಮ CO ಸರ್ ರಿಷಿ ಆನಂದ್ ಸರ್ ಅವರು ಚೇತನ ಸಂಜೆ ಮಿಷನ್ ವಿದ್ಯಾಪುರ ಅಂಥೇಳಿ SSLC ಮಕ್ಕಳಿಗೆ ಒಂದು ಆನ್ಲೈನ್ ಕ್ಲಾಸ್ ಮಾಡ್ತಾರೆ ಮೇಡಮ್ ಎವ್ರಿ ಸಾಯಂಕಾಲ. ಸೊ ಅದನ್ನು ಅತ್ಯಂತ ಯಶಸ್ವಿಯಾಗಿ ನಮ್ಮ ಇಲಾಖೆಯಲ್ಲಿ ಕೂಡ ನಾವು ಜಾರಿಗೆ ತರ್ತಾ ಇದ್ದೀವಿ. ಇನ್ನು ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಮಾನ್ಯ ಆಯುಕ್ತರು ಮತ್ತು ಪ್ರಧಾನ ಕಾರ್ಯದರ್ಶಿಗಳ ಆದೇಶದ ಮೇರೆಗೆ ಆಹಾರ ಪಾರದರ್ಶಕತೆ ಅಂತೇಳಿ ಒಂದು ಮಾತು, ಫುಡ್ ಟ್ರಾನ್ಸ್ಪರೆನ್ಸಿ ಅಂದರೆ ಏನು ಮಕ್ಕಳು ಏನು ತಿಂತಾ ಇದ್ದಾರೆ ಏನಿಲ್ಲ ನಮ್ಗೆ ಗೊತ್ತಾಗಬೇಕು ಅಂತೇಳಿ ಪ್ರತಿಯೊಬ್ಬ ವಾರ್ಡನ್
ಅದು ನಮ್ಮ ಕ್ರೈಸ್ಟ್ ವಸತಿ ಶಾಲೆ ಇರಲಿ ಅಥವಾ ವಸತಿ ನಿಲಯ ಇರಲಿ, ಅವರೆಲ್ಲ ಟಿಫಿನ್ ಆದಮೇಲೆ, ಮಧ್ಯಾಹ್ನ ಊಟ ಆದಮೇಲೆ, ರಾತ್ರಿ ಊಟ ಆದಮೇಲೆ ಫೋಟೋಗಳನ್ನ GPS ಫೋಟೋ ಸಮೇತ ಶೇರ್ ಮಾಡಬೇಕು ಮೇಡಮ್. ಸ್ಟೇಟದ್ದೇ ಒಂದು ವೆಬ್ ಇದೆ ಮೇಡಮ್. ಸೊ ಅಲ್ಲಿ ಶೇರ್ ಮಾಡಿದಾಗ ಅವರು ನೋಡ್ತಾರೆ ಮೆನ್ಯೂ ಪ್ರಕಾರ ಇವ್ರು ಊಟ ಕೊಡ್ತಾ ಇದ್ದಾರೆ ಇಲ್ಲೋ, ಯಾರು ಕೊಟ್ಟಿದ್ದಾರೆ, ಯಾರು ಕೊಟ್ಟಿಲ್ಲ, ಯಾಕೆ ಶೇರ್ ಮಾಡಿಲ್ಲ, ಎಲ್ಲ ಪ್ರತಿಯೊಂದು ಅಬ್ಸರ್ವ್ ಮಾಡ್ತಾರೆ. ಭಾಳ ಬೆಸ್ಟ್ ಒಂದು ಟೆಕ್ನಾಲಜಿ ನಮ್ಮಲ್ಲಿ ಅಳವಡಿಸ್ಕೊಂಡಿದ್ದೀವಿ ಮೇಡಮ್. ಅದು ಫುಡ್ ಟ್ರಾನ್ಸ್ಪರೆನ್ಸಿ ಅಂತೇಳಿ. ಸೊ ನಮ್ಮ ವಿಜಯಪುರ ಜಿಲ್ಲೆ ಯಾವಾಗಲೂ 30 ಜಿಲ್ಲೆಗಳಲ್ಲಿ ಟಾಪ್ 3ಯಲ್ಲೇ ಇರೋದು ಮೇಡಮ್. ಮ್ಯಾಕ್ಸಿಮಮ್ ಫಸ್ಟ್ ಸೆಕೆಂಡ್ ರ್ಯಾಂಕಲ್ಲಿ ನಾವು ಇರ್ತೀವಿ ಮೇಡಮ್. ಅಂದರೆ ಅಷ್ಟಕ್ಕಷ್ಟು ಫುಡ್ ಟ್ರಾನ್ಸ್ಪರೆನ್ಸಿ ಅಪ್ಲೋಡ್ ಮಾಡಿದರೆ ಹೈಯೆಸ್ಟ್ ಪರ್ಸೆಂಟೇಜ್ ಕೊಡ್ತಾರೆ ಮೇಡಮ್. ಸೊ ಅದು ನನಗೂ ಕೂಡ ಹೆಮ್ಮೆ ಆಗ್ತದೆ. ಸೊ ಅದಕ್ಕಾಗಿ ನಾನು ನಮ್ಮ ಮೇಲಾಧಿಕಾರಿಗಳ ಜೊತೆಗೆ ನನ್ನ ಕೈ ಕೆಳಗೆ ಅಂದರೆ ನಮ್ಮ ಜೊತೆಗೆ ಕೆಲಸ ಮಾಡ್ತಕ್ಕಂತಹ ನಮ್ಮ ಎಲ್ಲ ಸಿಬ್ಬಂದಿಗಳು ಕೂಡ ನಾನು ಈ ಸಂದರ್ಭದಲ್ಲಿ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ಪಯಣದಲ್ಲಿ ನಿಮ್ಮ ಕುಟುಂಬದ ಸಹಕಾರ ಹೆಂಗಿದೆ? ಎಸ್ ಮೇಡಮ್, ಈ ಪಯಣದಲ್ಲಿ ನಮ್ಮ ಕುಟುಂಬ ಅಂತೆ ನಾನು ಭಾಳ ಅವರಿಗೆ ನಾನು ಎಷ್ಟು ಅವರು ಸಮಾಜಕ್ಕಾಗಿ ಯಾವುದಾದ್ರು ಒಂದು ಸಾಧನೆ ಮಾಡಬೇಕಾದ್ರೆ ಕುಟುಂಬದ ತ್ಯಾಗ ಭಾಳ ದೊಡ್ಡದು ಮೇಡಮ್. ಈ ವಿಷಯದಲ್ಲಿ ನಮ್ಮ ತಂದೆ ತಾಯಿ, ನನ್ನ ಮಕ್ಕಳ ಜೊತೆಗೆ ನಮ್ಮ ಮಿಸ್ಸಸ್ಸಿಗೆ ನಾನು ಸ್ಪೆಷಲ್ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಮೇಡಮ್. ನಾನು ಬೆಳಗ್ಗೆನೇ ಹೋಗಿರ್ತೀನಿ, ಒಂದೊಂದು ಸಲ ರಾತ್ರಿ, ಒಂದೊಂದು ಸಲ 10, 11, 12 ಗಂಟೆ ಆಗ್ತದೆ. ಮತ್ತು ವಿಜಯಪುರ ಜಿಲ್ಲೆಯಲ್ಲಿ ನಾನು ಸ್ವಲ್ಪ ಸಿಂಗರ್ ಇರೋದ್ರಿಂದ, ಸಾಂಗ್ಸ್ಗಳನ್ನು ಹಾಡೋದ್ರಿಂದ ನನ್ನನ್ನು ಸೆಲೆಬ್ರಿಟಿ ಥರ ಅವರು ಟ್ರೀಟ್ ಮಾಡ್ತಾರೆ ಮೇಡಮ್. ನಮ್ಮೆಲ್ಲ ಪ್ರೀತಿ ಜನಗಳು ಅವ್ರಿಗೋಸ್ಕರ ಅಲ್ಲಿ ಇಲ್ಲಿ ಎಲ್ಲ ಪ್ರೋಗ್ರಾಮ್ಸ್ಗಳಿಗೂ ಒಂದೊಂದು ಸಲ ಅಂದರೆ ಇಲಾಖೆ ಒಂದೇನಂದರೆ ಯಾವುದೇ ಪ್ರೋಗ್ರಾಮ್ಸ್ಗೆ ಹೋದರೂ ಕೂಡ ನನ್ನ ಇಲಾಖೆ ಪ್ರೋಗ್ರಾಮ್ಗಳ ಬಗ್ಗೆ ನಿಮ್ಮ ಜೊತೆ ಹೇಗೆ ಶೇರ್ ಮಾಡ್ಕೊಂಡು ಆ ರೀತಿ ಅವರಿಗೂ ಅವೇರ್ನೆಸ್ ಮಾಡ್ತೀನಿ ಮೇಡಮ್. ನಾನು ಸುಮಾರು ಸಾಕಷ್ಟು ಶಾಲೆ ಕಾಲೇಜುಗಳಿಗೆ ಹೋಗ್ತಿರ್ತೀನಿ. ಎಲ್ಲ ಕಡೆಗೆ ಹೋದರೂ ಕೂಡ ಕುಟುಂಬ ನಿಜವಾಗಿ ಅವರಿಗೆ ಥ್ಯಾಂಕ್ಸ್ ಹೇಳಬೇಕು. ನಾನು ಕುಟುಂಬಕ್ಕೆ ಏನು ಟೈಮ್ ಕೊಡಬೇಕಾಗಿತ್ತು ಅಷ್ಟು ಕೊಡೋಕ್ಕಂತೂ ನನಗಾಗಿಲ್ಲ. ಅದು ಯಾವಾಗಲೂ ನನಗೆ ಗಿಲ್ಟ್ ಕಾಡ್ತದೆ ಮೇಡಮ್. ಸೊ ಮುಂದಿನ ದಿನಗಳಲ್ಲಿ ನನಗೊಂದು ತಲೆಯಲ್ಲಿದೆ, ರೆಸ್ಟ್ ನಾವು ತೊಗೊಳೋಕ್ಕೆ ಯಾಕೆ ಅವಶ್ಯಕತೆ, ಈ ಟೈಮಲ್ಲಿ ಯಾಕೆ ರೆಸ್ಟ್ ತೊಗೋಬೇಕು, ರೆಸ್ಟ್ ತೊಗೊಳಕ್ಕೆ ಅಂತ ಒಂದು ಏಜ್ ಇದೆ. ಆಫ್ಟರ್ 60 ರಿಟೈರ್ಮೆಂಟ್ ಆದಮೇಲೆ ರೆಸ್ಟ್ ಇದ್ದೇ ಇರ್ತದೆ ಅಲ್ಲ. ಹೀಗೆಲ್ಲ ನೀವು ಭೇಟಿ ಕೊಟ್ಟಾಗ ಅಣ್ಣ ಅನ್ಬೋದು, ಸರ್ ಅನ್ಬೋದು, ಪ್ರೀತಿಯಿಂದ ಮಾತಾಡಿ ನೀವು ಅವ್ರ ಬದುಕಿನಲ್ಲಿ ಯಾವ ರೀತಿ ಬದಲಾವಣೆ ತಂದಿದ್ದೀರಿ ಅಂತ ಕೃತಜ್ಞತೆಗಳನ್ನು ಸಲ್ಲಿಸ್ತಿರ್ತಾರೆ. ಅವಾಗೆಲ್ಲ ನಿಮ್ಮ ಜವಾಬ್ದಾರಿ ಜಾಸ್ತಿ ಆಗಲ್ವಾ? ಡೆಫಿನೆಟ್ ಮೇಡಮ್. ಯಾಕಂದರೆ ನಾವು ಯಾವುದೋ ಒಂದು ನಮಗೆ ಗೊತ್ತಿರಲ್ಲ, ನಾವು ರೂಟೀನ್ ವರ್ಕಲ್ಲಿ ಕೆಲವೊಂದು ಸಲ ಅವ್ರಿಗೆ ನಮ್ಮ ಕರ್ತವ್ಯವನ್ನು ನಾವು ಮಾಡಿರ್ತೀವಿ. ಅದನ್ನು ಕರ್ತವ್ಯ ಅನ್ನೋದಕ್ಕಿಂತ ಸೇವೆ ಅಂತ ತಿಳ್ಕೊಂಡು ನಾವು ಮಾಡಿರ್ತೀವಿ. ಆ ಸಂದರ್ಭದಲ್ಲಿ ಯಾವುದೋ ಒಂದು ಬಡ ಕುಟುಂಬಕ್ಕೆ ಏನೋ ಒಂದು ಒಳ್ಳೆಯದಾಗಿರ್ತದೆ. ಎಷ್ಟೋ ಸಲ ಪಾಪ ಓಡೋಡಿ ಬಂದು ನಮಗೆ ನಮಸ್ಕಾರ ಮಾಡಿದ್ದು ಉಂಟು. ಬ್ಯಾಡ್ರಿ ನೀವೆಲ್ಲ ಈ ಥರ ಮಾಡಬಾರ್ದು, ನಾನು ಭಾಳ ಚಿಕ್ಕವನು, ನಿಮ್ಮ ಆಶೀರ್ವಾದ ಇರಲಿ ಅಂತ ನಾನೇ ವಾಪಸ್ ಅವ್ರಿಗೆ ಕೈ ಮುಗಿದಿದ್ದು ಕ್ಷಣಗಳು ಕೂಡ ಅದಾವೆ ಮೇಡಮ್. ನನಗೆ ಈ ಒಂದು ವಿಷಯದಲ್ಲಿ ನಾನು ವಿಶೇಷವಾಗಿ ಕಲಾವಿದನಾಗಿ ಬೆಳೆದಿದ್ದರಿಂದ ನಮ್ಮ ಇಲಾಖೆಯಲ್ಲಿ ಕೂಡ ನಮ್ಮ ರಾಜ್ಯ ಮಟ್ಟದ ಕ್ರೀಡಾಕೂಟಗಳು, ಸಾಂಸ್ಕೃತಿಕ ಚಟುವಟಿಕೆಗಳನ್ನು ಮಾಡ್ತಾರೆ ಮೇಡಮ್. ಅಂಬೇಡ್ಕರ್ ಭಕ್ತರು ಕೂಡ ಆಗಿರೋದ್ರಿಂದಾಗಿ ಒಂದೆರಡು ಸಾಲು ನಿಮ್ಮ ಕಂಠದಲ್ಲಿ. ಎಸ್ ಮೇಡಮ್. ವಿಶೇಷವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನನಗೆ ಯಾವಾಗ ಸಾರ್ಥಕ ಜೀವನದ ಸಾರ್ಥಕ ಕ್ಷಣಗಳು ಅಂತ ಕರಿತೀವಲ್ಲ, ಕಳೆದ ಸಲ ನಾನು ಗದಗ ಜಿಲ್ಲೆಯಿಂದ ಈ ರಾಜ್ಯ ಮಟ್ಟದ ಕ್ರೀಡಾಕೂಟ ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ಭಾಗವಹಿಸಿದಾಗ ಡಾಕ್ಟರ್ BR ಅಂಬೇಡ್ಕರ್ ಅವರ ಪಾತ್ರವನ್ನು ನಾನೇ ಮಾಡಿದ್ದೆ ಮೇಡಮ್. ಅದು ಭೀಮಾ ಕೋರೆಗಾಂವ್ ವಿಜಯೋತ್ಸವ ಅಂತೇಳಿ ಸರಿಯಾಗಿ ಎಲ್ಲ ನಾನೇ ಕಲಾವಿದನಾಗಿರೋದ್ರಿಂದ ಮೇಕಪ್ ಮಾಡಿಕೊಂಡು ಬಾಬಾ ಸಾಹೇಬ್ರ ಥರ ಈ ಥರ ಕೈ ಮಾಡಿ ಒಂದು ಸ್ಟ್ಯಾಚ್ಯೂ ಥರ ನಿಂತ್ಕೊಂಡು ಆಮೇಲೆ ಒಂದು ಸ್ಪೀಚ್ ಮಾಡೋದಿತ್ತು. ಅದನ್ನು ಇಷ್ಟು ಜನ ನೋಡಿ ಅಭಿಮಾನ ಪಟ್ಟರು. ಬಾಬಾ ಸಾಹೇಬ್ರ ಒಂದು ಪ್ರತಿರೂಪ ಇಲ್ಲಿ ನಿಂತಿದ್ರೆ ಅನ್ನೋಂಥ ಫೀಲ್ ಮಾಡಿಕೊಂಡು ಎಷ್ಟೋ ಜನ ವೇದಿಕೆ ಮೇಲೆ ನಮ್ಮ ಬಳಗ ಎಲ್ಲ ಬಂದು ನಮಸ್ಕಾರ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಮೇಡಮ್. ಸೊ ಇದು ನನಗೆಲ್ಲ ಅದು ಬಾಬಾ ಸಾಹೇಬರಿಗೆ ನಾನು ಅವರ ಒಂದು ರೂಪದಲ್ಲಿ ಇದ್ದೀನಿ ಅಂತೇಳಿ ಭಾಳ ಕೃತಜ್ಞತೆ. ಅದೊಂದು ನನ್ನ ಲೈಫಲ್ಲಿ ಪ್ರೌಡ್ ಫೀಲ್ ಮೂಮೆಂಟ್ ಮೇಡಮ್. ಅದು ಭಾರತದ ದಿವ್ಯ ಚೇತನ ಅಂತ ಹಾಡು ಮೇಡಮ್. ಭಾರತದ ದಿವ್ಯ ಚೇತನ ಸಕಲರಿಗೂ ಸ್ಫೂರ್ತಿ ಸಿಂಚನ, ಭಾರತದ ದಿವ್ಯ ಚೇತನ ಸಕಲರಿಗೂ ಸ್ಫೂರ್ತಿ ಸಿಂಚನ, ಕೋಟಿಗೊಬ್ಬ ಭಾರತ ರತ್ನ ಡಾಕ್ಟರ್ ಅಂಬೇಡ್ಕರ್ ಭೀಮರಾವರ ಜೀವನ, ಭಾರತದ ದಿವ್ಯ ಚೇತನ ಸಕಲರಿಗೂ ಸ್ಫೂರ್ತಿ ಸಿಂಚನ. ಈ ಹಾಡಿಗೆ ಸಾಹಿತ್ಯ ಕೂಡ ನಾನೇ ಬರೆದಿದ್ದೆ ಮೇಡಮ್. ಬಟ್ ನಾದ ಬರ್ಮ ಹಂಸಲೇಖ ಅವರಿಗೆ ನಾನು ಥ್ಯಾಂಕ್ಸ್ ಹೇಳಬೇಕು ಮೇಡಮ್. ಅವ್ರ ಟ್ಯೂನನ್ನು ಅದನ್ನು ಯೂಸ್ ಮಾಡಿಕೊಂಡು ಮಾಡಿದ್ದೆ ಮೇಡಮ್. ಈ ಪಯಣವನ್ನು ನೆನಪಿಸ್ಕೊಂಡಾಗ ಒಂದು ಆತ್ಮತೃಪ್ತಿ ಅನ್ನೋದಿದೆಯಾ? ಡೆಫಿನೆಟ್ ಮೇಡಮ್. ಆತ್ಮತೃಪ್ತಿ ಖಂಡಿತ ಇದೆ ಮೇಡಮ್. ಆದರೆ ಇನ್ನೂ ಮಾಡಬೇಕು ಅನ್ನುವಂಥ ತುಡಿತ ಅಂತೂ ಪ್ರತಿಯೊಬ್ಬರಿಗೆ ಇದ್ದೇ ಇರ್ತದೆ. ಅದು ಯಾವಾಗ ನಾವೆಲ್ಲ ಮಾಡಿದ್ದೀವಿ ಅನ್ಕೋತೀವಿ ಆಗಲೇ ಅದು ನಮ್ಮ ಕ್ಲೋಸಿಂಗ್ ಎಂಡಿಂಗ್ ಪಾಯಿಂಟ್ ಅಂತ ಬರ್ತದೆ. ಜೀವನದಲ್ಲಿ ಮಾಡಬೇಕಾದ್ದು ಇನ್ನೂ ಭಾಳ ಇದೆ ಮೇಡಮ್. ಯಾಕಂದರೆ ವಿಶೇಷವಾಗಿ ನಮ್ಮ ಕಚೇರಿಯಲ್ಲಿ ಕೂಡ ನಮ್ಮೆಲ್ಲ ನಿಮ್ಮ GTVಯಿಂದ ಸಾಕಷ್ಟು ನಮ್ಮ ಶಿವಾನಂದ್ ಸರ್ ಎಲ್ಲ ಭಜಂತ್ರಿ ಸರ್ ಬಂದಿರ್ತಾರೆ, ನೋಡಿರ್ತಾರೆ. ಕಚೇರಿಯಲ್ಲಿ ಕೂಡ ನಾವು ಯಾರೇ ಬರಲಿ ಭಾಳ ಅದ್ಭುತವಾದಂಥ ನಂದು ಒಂದು ಏನು ನೇಚರ್ ಅಂದರೆ ಮೇಡಮ್,
ನಮ್ಮ ಜಿಲ್ಲಾ ಕಚೇರಿಯಲ್ಲಿ ನಾನು ಎಲ್ಲೇ ಸೇವೆ ಮಾಡಲಿ ಆ ಕಚೇರಿಗಳನ್ನು ಹೋದ ತಕ್ಷಣ ನನಗೆ ಹೇಗೆ ಬೇಕು ಆ ರೀತಿ ರೆಡಿ ಮಾಡ್ಕೋತೀನಿ ಮೇಡಮ್. ನಮ್ಮ ಕಚೇರಿಯಲ್ಲಿ ಭಾಳ ನೀಟಾಗೆಲ್ಲ ಮಾಡ್ಕೊಂಡಿದ್ದೀವಿ ಮೇಡಮ್. ಅದಕ್ಕೆಲ್ಲ ನಮ್ಮ ಕಚೇರಿ ಸಿಬ್ಬಂದಿ ಸಹಕಾರ ಭಾಳ ಮುಖ್ಯ. ಅದರ ಜೊತೆಗೆ ನಮ್ಮ ವಿಜಯಪುರ ಜಿಲ್ಲೆಯ ಕಚೇರಿಗಳಲ್ಲಿ ನಾನು ಒಂದು ಗ್ರಂಥಾಲಯ ಡಾಕ್ಟರ್ BR ಅಂಬೇಡ್ಕರ್ ಗ್ರಂಥಾಲಯ ಅಂತ ಮಾಡಿದ್ದೀನಿ ಮೇಡಮ್. ಅವ್ರಿಗೆಲ್ಲ ಕೂಡ್ರಿಕೆ ಎಲ್ಲ ಅರೇಂಜ್ಮೆಂಟ್ಸ್ ಮಾಡಿದ್ದೀನಿ ಮೇಡಮ್. ಬಂದವರು ಆರಾಮಾಗಿ ಸುಮಾರು ಎಲ್ಲ ಡೈಲಿ ನ್ಯೂಸ್ ಪೇಪರು, ನ್ಯಾಷನಲ್ ಇಂಟರ್ನ್ಯಾಷನಲ್ ಲೋಕಲ್ ಎಲ್ಲ ನ್ಯೂಸ್ ಪೇಪರ್ ಸುಮಾರು 45ರಿಂದ 50 ಪತ್ರಿಕೆಗಳನ್ನ ತರಿಸ್ತೀನಿ ಮೇಡಮ್ ಆ ಕಚೇರಿಗೆ. ಎಲ್ಲರೂ ಆರಾಮಾಗಿ ಓದ್ತಾ ಕೂತ್ಕೋಬೇಕು. ನಾನು ಅಂದರೆ ಒಳಗಡೆ ಭೇಟಿ ಆಗಲಿಕ್ಕೆ ಸ್ವಲ್ಪ ಟೈಮ್ ಬೇಕಾಗ್ತದೆ. ಆ ಸಂದರ್ಭದಲ್ಲಿ ಅವ್ರಿಗೆ ಬೇಜಾರಾಗಬಾರ್ದು. ಸೊ ಓದುವಂಥ ಹವ್ಯಾಸ ಕೂಡ ಬೆಳಿಬೇಕು. ಆಮೇಲೆ ಎಷ್ಟೋ ಸಲ ನಮ್ಮ ವಾರ್ಡನ್ ಬಳಗ, ನಮಗೆ ಸಿಬ್ಬಂದಿ ಅವರೆಲ್ಲರೂ ನಮ್ಮ ಲೈಬ್ರರಿ ಮಾಡಬೇಕು ಅಂತ ಅಂದಾಗ ಜನವರಿ 26 ಮಾನ್ಯ ಜಿಲ್ಲಾಧಿಕಾರಿಗಳಿಂದ ಉದ್ಘಾಟನೆ ಮಾಡಿಸಿದ್ವಿ ಮೇಡಮ್. ನಮ್ಮ ಸಿಬ್ಬಂದಿಗಳೇ ಸುಮಾರು 10-20 ಪುಸ್ತಕ ಕೊಟ್ಟು ಸುಮಾರು 4,000 to 5,000 ಪುಸ್ತಕಗಳನ್ನು ನಮ್ಮ ಲೈಬ್ರರಿಯಲ್ಲಿ ಇದಾವೆ ಮೇಡಮ್. ವಿಶೇಷವಾಗಿ ಬುದ್ಧ ಬಸವ ಅಂಬೇಡ್ಕರ್ ವಿಚಾರಗಳಿಂದ ಪ್ರಭಾವಿತವಾದ ಪುಸ್ತಕಗಳನ್ನ ಜಾಸ್ತಿ ಇಟ್ಟಿವೆ ಮೇಡಮ್. ಸೊ ಜನ ಎಲ್ಲ ಬಂದು, ಸಾರ್ವಜನಿಕರು ಬಂದು ಭಾಳ ಖುಷಿ ಪಡ್ತಾರೆ ಮೇಡಮ್. ಎಲ್ಲ ಕಚೇರಿಗಳಲ್ಲಿ ಈ ಥರ ಆದರೆ ಭಾಳ ಒಳ್ಳೆಯದಾಗುತ್ತೆ ಅನ್ನೋ ಮಾತನ್ನು ಕೂಡ ಹೇಳ್ತಾರೆ. ಈ 26 ವರ್ಷಗಳಲ್ಲಿ ಸಮಾಜದ ಸ್ವಾಸ್ಥ್ಯಕ್ಕಾಗಿ ನಿಮ್ಮನ್ನು ನೀವು ಮುಡುಪಾಗಿಟ್ಟಿದ್ದೀರಿ. ಹಾಗಾಗಿ ಈ ಸಮಾಜಕ್ಕೆ ನಿಮ್ಮ ಸಂದೇಶ ಏನು? ಏನಿಲ್ಲ ಮೇಡಮ್, ಈಗ ನಮ್ಮ ವಿಶೇಷವಾಗಿ ನಾನು ಜಾಸ್ತಿ ಸೇವೆ ಮಾಡಿದ್ದು SC ST ಕಾಲೋನಿಗಳಿಗೆ ವಿಸಿಟ್ ಮಾಡಿದ್ದು. ಈಗಲೂ ಕೂಡ ನಾವು ಹಳ್ಳಿಗಳಲ್ಲಿ ಹೋದಾಗ ಅಸ್ಪೃಶ್ಯತೆಯನ್ನು ಆಚರಿಸ್ತಿರ್ತಾರೆ. ಸೊ ಅವರಿಗೆಲ್ಲ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ನಾವು ಯಾವ ಶತಮಾನದಲ್ಲಿ ಇದ್ದೀವಿ, ನಮ್ಮದು ಮೈಂಡ್ಸೆಟ್ ಚೇಂಜ್ ಆಗಬೇಕು. ನಾವೆಲ್ಲರೂ ಒಂದೇ, ಮನುಷ್ಯರೆಲ್ಲರೂ ಒಂದೇ. ಇಲ್ಲಿ ಒಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೀನಿ ಮೇಡಮ್. ಇದ್ದವರು ಇಲ್ಲದವರು ಎಂದು ಗುದ್ದಾಡಬೇಡಿ. ಇದ್ದವರೇನು ಚಿನ್ನ ತಿನ್ನಲ್ಲ, ಇಲ್ಲದವರೇನು ಮಣ್ಣು ತಿನ್ನಲ್ಲ. ಎಲ್ಲರೂ ತಿನ್ನುವುದು ಅನ್ನವನ್ನೇ, ಕೊನೆಗೂ ಎಲ್ಲರೂ ಸೇರುವುದು ಮಣ್ಣನ್ನೇ. ಇದು ಸಮಾನತೆ ತತ್ವ ಇದೆಯಲ್ಲ ಮೇಡಮ್. ಈ ಸಮಾನತೆ ತತ್ವದಲ್ಲಿ ನಾವು ಬದುಕಿ ಬಾಳಿ ನಾವೆಲ್ಲರೂ ಅಣ್ಣ ತಮ್ಮಂದ್ರೆ ಸಂವಿಧಾನವೇ ಹೇಳ್ತದೆ ಸಮಾನತೆ, ಸಹೋದರತೆ. ಅದರ ಅಡಿಯಲ್ಲಿ ನಾವೆಲ್ಲರೂ ಕಾನೂನುಬದ್ಧವಾಗಿ ಬದುಕಬೇಕು, ಪ್ರೀತಿ, ಸಹೋದರತೆ ಇರಬೇಕು. ಹಳ್ಳಿಗಳಲ್ಲಿ ಹೋದಾಗ ನಾನು ಇದನ್ನೇ ಹೇಳ್ತೀನಿ. ಯಾಕಂದರೆ ಎಲ್ಲರೂ ಒಂದಾಗಿ ಬದುಕಿ, ತಾರತಮ್ಯ ಬೇಡ, ಡಿಸ್ಕ್ರಿಮಿನೇಷನ್ ಅನ್ನೋದು ಯಾವುದು ಬೇಡ. ಅದಕ್ಕೆ ಎಲ್ಲರೂ ಒಗ್ಗಟ್ಟಾಗಿ ಬದುಕಿ ಅಸ್ಪೃಶ್ಯತೆ ನಿರ್ಮೂಲನೆ ಒಂದು ಸಂಪೂರ್ಣವಾಗಿ ಹೋಗಬೇಕು. ಅದು ನಮ್ಮ ಸಮಾಜ ಕಲ್ಯಾಣ ಇಲಾಖೆ ಒಂದು ಕನಸು ಮೇಡಮ್. ಅದರ ಸಲುವಾಗಿ ನಾವು ಸಾಕಷ್ಟು ಪ್ರಯತ್ನಗಳನ್ನು ಮಾಡ್ತಿರ್ತೀವಿ ಮೇಡಮ್. ಸೊ ಶಿಕ್ಷಣಕ್ಕಾಗಿ ನೀವು ಹೆಚ್ಚಿನ ಮಹತ್ವವನ್ನು ಕೊಡ್ರಿ. ಪ್ರತಿಯೊಬ್ಬ ಮಗುನೂ ಕೂಡ ಶಿಕ್ಷಣದಿಂದ ವಂಚಿತರಾಗಬಾರ್ದು. ಯಾರೇ ನಮಗೆ ಮೊರಾರ್ಜಿ ದೇಸಾಯಿ ಅಡ್ಮಿಷನ್ ಬೇಕು, ಹಾಸ್ಟೆಲ್ ಅಡ್ಮಿಷನ್ ಬೇಕು ಅಂತ ಬಂದರೆ ನಾವು ಇದುವರೆಗೆ ಮ್ಯಾಕ್ಸಿಮಮ್ ಯಾರನ್ನೂ ವಾಪಸ್ ಕಳಿಸಿಲ್ಲ ಮೇಡಮ್. ಎಷ್ಟು ಸಾಧ್ಯ ಅಷ್ಟು ನನ್ನ ಪ್ರಾಮಾಣಿಕ ಪ್ರಯತ್ನ ಮಾಡಿ ಆ ಮಕ್ಕಳಿಗೆ ಸಹಾಯ ಮಾಡೋಕ್ಕೆ, ಸಹಕಾರ ಮಾಡಲಿಕ್ಕೆ ಮಾಡಿದ್ದೀನಿ ಮೇಡಮ್. ಅದಕ್ಕಂಥೇಳಿ ನಾವು ಇಡೀ ರಾಜ್ಯದಲ್ಲಿ ಫಸ್ಟ್ ಟೈಮ್ ನಾವು ಏನು ಮಾಡಿದ್ವಿ ಅಂದರೆ, ಜಿಲ್ಲಾಧಿಕಾರಿಗಳ ಆದಿಯಾಗಿ ನಮ್ಮ ದಲಿತ ಪರ ಹೋರಾಟಗಳು DVP ಅಂತ ಬರ್ತದೆ, ನಾವು ಅವರೆಲ್ಲ ಸಹಕಾರದಿಂದ IAS KS ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ 1 ದಿನದ ತಯಾರಿ ಅಂತೇಳಿ ಒಂದು ದೊಡ್ಡ ಪ್ರೋಗ್ರಾಮ್ ಮಾಡಿದ್ವಿ ಮೇಡಮ್. ಸೊ ಆ ಪ್ರೋಗ್ರಾಮು ಎಷ್ಟರ ಮಟ್ಟಿಗೆ ಆಯಿತು ಅಂದರೆ ಸುಮಾರು 3,000 ಮಕ್ಕಳು ಭಾಗವಹಿಸಿದ್ರು ಮೇಡಮ್. ಸೊ ಎಲ್ಲೋ ಅದರಲ್ಲಿ ಕೆಲವೊಂದು ಮಕ್ಕಳಾದರೂ ಒಂದು ಈ ಸ್ಪರ್ಧಾತ್ಮಕ ಜಗತ್ತಿಗೆ ಬಂದು ಸಾಧನೆ ಮಾಡಿದ್ರು ಅಂದರೆ ನಮ್ಮ ಜೀವನ ಸಾರ್ಥಕ ಅಂತ ನಾನು ಖಂಡಿತ. ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಭಾಗಿಯಾಗಿ ನಿಮ್ಮ ಬದುಕನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಮೇಡಮ್. ತಮಗೂ ಕೂಡ ಧನ್ಯವಾದಗಳು. ಸೊ ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ಅದ್ಭುತ ವ್ಯಕ್ತಿತ್ವವನ್ನು ನೀವು ಪರಿಚಯ ಮಾಡ್ಕೊಂಡಿದ್ದೀರಿ ಅಂತ ಭಾವಿಸ್ತೀನಿ. ಯಾಕಂತ ಹೇಳಿದ್ರೆ ಜೀವನದಲ್ಲಿ ವಿದ್ಯೆ, ಜ್ಞಾನ ಅನ್ನೋದು ಬೇಕು, ಬದುಕೋದಕ್ಕೆ ಪ್ರೀತಿ ಬೇಕು. ಪ್ರತಿಯೊಬ್ಬರೂ ಕೂಡ ಒಂದೊಳ್ಳೆ ಮನಸ್ಥಿತಿಯಲ್ಲಿ ಜೀವನವನ್ನು ನಡೆಸಿದಾಗ ಅದ್ಭುತವಾದಂಥ ಬದುಕನ್ನು ಕಟ್ಕೊಳ್ಬಹುದು ಅನ್ನುವಂಥ ಸಂದೇಶವನ್ನು ಶ್ರೀಯುತರು ನೀಡಿದ್ದಾರೆ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.